ನಮ್ಮ ಶೆಫ್ ಚಿದಂಬರ ಚಿತ್ರದ ಟ್ರೈಲರ್ ಬಿಡುಗಡೆಗೆ ಬಂದಿರತಕ್ಕಂಥ ಎಲ್ಲ ಗಣ್ಯರಿಗೂ ಮತ್ತೆ ಮಾಧ್ಯಮ ಪತ್ರಕರ್ತ ಮಿತ್ರರಿಗೂ ಫ್ರೆಂಡ್ಸ್ ಆ್ಯಂಡ್ ನಮ್ಮ ಶೆಫ್ ಚಿದಂಬರ ಚಿತ್ರದ ತಂಡಕ್ಕೆ ಹಾರ್ಟ್ಲಿ ವೆಲ್ಕಮ್. ಬರಬೇಕು ಚಪ್ಪಾಳೆ ಬರಬೇಕು. ಥ್ಯಾಂಕ್ ಯು. ಸೊ ನಮ್ಮ ಇದೊಂದು ವಿಭಿನ್ನವಾದ ಸಿನಿಮಾ. ನೀವು ರೆಗ್ಯುಲರ್ ಆಗಿ ನೋಡುವಂತ ಕಂಟೆಂಟ್ ಅಲ್ಲ. ಸೊ ಇಟ್ಸ್ ಎ ಡಾರ್ಕ್ ಕಾಮಿಡಿ ಸಿನಿಮಾ. ಸೊ ಹಾಗಾಗಿ ಪ್ರೆಸೆಂಟೇಷನ್ ಕೂಡ ಏನಾದರೂ ಡಿಫ್ರೆಂಟ್ ಆಗಿ ಟ್ರೈ ಮಾಡೋಣ ಅಂತ ನಾನೇ ಹೋಸ್ಟ್ ಮಾಡ್ತಾ ಇದ್ದೀನಿ. ನಾನು ಒಬ್ಬನೇ ಹೋಸ್ಟ್ ಮಾಡಿದ್ರೆ ಸರಿ ಹೋಗಲ್ಲ. ಇದಕ್ಕೊಬ್ಬ ಪವರ್ಫುಲ್ ಪರ್ಸನ್ ಬೇಕು ನನ್ನ ಜೊತೆ ಹೋಸ್ಟ್ ಮಾಡೋದಕ್ಕೆ. ಲೈಫ್ ಅಂದಮೇಲೆ ಅಲ್ಲೊಂದು ಹವಾ ಇರಬೇಕು. ಆ ಹವಾ ಕ್ರಿಯೇಟ್ ಮಾಡೋದಕ್ಕೆ ಒಬ್ಬ ಸ್ಪೆಷಲ್ ಗೆಸ್ಟ್ ನ ಕರೆಸ್ತಾ ಇದ್ದೀನಿ ಈಗ. ಅವರೊಬ್ಬ ಪವರ್ಫುಲ್ ಡಾನ್. ಅವ್ರ ಹೆಸರು ಕೇಳಿದ್ರೇನೆ ಅಂಡರ್ವರ್ಲ್ಡ್ ಗಡಗಡ ಅನ್ಬಿಡುತ್ತೆ ಅಂತ ಒಬ್ಬ ಡಾನ್ ಆಗಿ ಕರೆಸ್ತಾ ಇದ್ದೀನಿ. ನೆಕ್ಸ್ಟ್ ನಾವ್ ಎಷ್ಟೊತ್ತಿರ್ತೇವೆ ಕಂಪ್ಲೀಟ್ ಆಗಿ ಎಂಟರ್ಟೈನ್ ಮಾಡ್ತೀವಿ. ಸೊ ಪ್ಲೀಸ್ ವೆಲ್ಕಮ್ ಡಾನ್. ಬನ್ನಿ ಡಾನ್, ಬನ್ನಿ ಬನ್ನಿ ಬನ್ನಿ. ಡಾನ್ ನಡೆಯೋ ಗದ್ದೆ ಬೇರೆ. ಡಾನ್ ಕೋ ಪಕಡ್ನಾ ಮುಷ್ಕಿಲ್ ಹಿ ನಹೀ, ಪಂಪ್ಕಿನ್ ಹೈ. ಅದು ಪಂಪ್ಕಿನ್ ರಾಡಿಶ್ ಬೆಳ್ಳುಳ್ಳಿ ಕಬಾಬ್ ಅಲ್ಲ ಬಾಸ್, ನಾಮುಮ್ಕಿ ಹೈ. ಅದಿರ್ಲಿ, ವಿಚಾರ ಏನು ಅಂತ ಹೇಳು. ಯಾಕೋ ಪ್ರಾಸ ಅಲ್ಲ ತ್ರಾಸ ಇದು. ಸೊ ಫಸ್ಟ್ ಲೆಟ್ಸ್ ವೆಲ್ಕಮ್ ಅವರ್ ಟೆಕ್ನಿಷಿಯನ್ಸ್ ಆನ್ ದಿ ಸ್ಟೇಜ್. ಬಸ್ ನಿಮ್ ಸ್ಟೈಲ್ ಅಲ್ಲೇ ಟೆಕ್ನಿಷಿಯನ್ಸ್ ಇನ್ವೈಟ್ ಮಾಡಿ ಬಾಸ್. ಮಟನ್ ಇಲ್ದೆ ಆಗಲ್ಲ ಕೈಮಾ, ಟೆಕ್ನಿಷಿಯನ್ಸ್ ಇಲ್ದೆ ಆಗಲ್ಲ ಸಿನಿಮಾ. ವಾ 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 ವಾ. ಸೊ ಟೆಕ್ನಿಷಿಯನ್ಸ್ ಆನ್ ಸ್ಟೇಜ್ ಪ್ಲೀಸ್. ತೆರೆಮರೆಯ ನಕ್ಷತ್ರಗಳೆಲ್ಲ ಬೇಗ ಬೇಗ ವೇದಿಕೆ ಮೇಲೆ ಬನ್ನಿ. ಋತ್ವಿಕ್ ಮುರಳೀಧರ್ ಅವರು, ವಿಜಯ್ ತಣ್ಣ, ನವೀನ್ ಸರ್, ಸಿಜಿ ಡಿಪಾರ್ಟ್ಮೆಂಟ್. ಸೈಡಿಗೆ ಬನ್ನಿ. ಫಸ್ಟ್ ನಾವು ಕೆಲಸ ತೋರಿಸ್ಬಿಡೋಣ, ಆಮೇಲೆ ಮಾತಾಡೋಣ. ಸೊ ಆರ್ ಯು ರೆಡಿ ಟು ವಾಚ್ ದ ಟ್ರೈಲರ್? ಸೊ ರೆಡಿ ಸರ್. ಸೊ ಇದನ್ನ ಲಾಂಚ್ ಮಾಡೋದು ನಮ್ಮ ಗೆಸ್ಟ್ ರಮೇಶ್ ಅರವಿಂದ್ ಸರ್. ಸರ್ ನೀವು ಪ್ಲೇ ಅಂದ ತಕ್ಷಣ ಪ್ಲೇ ಮಾಡ್ತೀವಿ ಸರ್. ಶೆಫ್ ಚಿದಂಬರ ಟ್ರೈಲರ್ ಪ್ಲೇ ಪ್ಲೀಸ್. ನೀನ್ ಮಧ್ಯಾಹ್ನ ಕೊಟ್ಟಿದ್ದ ಬಿರಿಯಾನಿ ಸೂಪರ್ ಮಾ. ಜನ ಬಾಯಿ ಚಪ್ಪರ್ಸ್ಕೊಂಡು ತಿಂತಾ ಇದ್ದಾರೆ ಕಣೋ. ಅಲ್ಟಿಮೇಟ್. ವಾ. ಡಾನ್ ಡಾನ್ ಈ ಕಡೆ. ಟ್ರೈಲರ್ ಹೇಗಿತ್ತು? ನಾಟಿ ಕೋಳಿ ಚಿಕನ್ ಸಾರ್ಗೆ ಮಲ್ನಾಡ್ ಗಿಡ್ಡದ ಬೆಣ್ಣೆ ಹಾಕೊಂಡು ಮುದ್ದೆ ಮುರ್ಕೊಂಡು ಗುಳಂ ಅಂತ ನುಂಗ್ದಂಗಿತ್ತು. ಡಾನ್ ಅವಾಗಿಂದ ಬರೀ ಅಡುಗೆ ಬಗ್ಗೆನೇ ಮಾತಾಡ್ತಿದ್ದಾರೆ. ನಂಗೆ ಯಾಕೋ ಏನೋ ಡೌಟ್ ಹೊಡಿತಿದೆ. ಏನೋ ಏನಿಲ್ಲ ಡಾನ್, ಅಡುಗೆ ಬಗ್ಗೆ ಎಲ್ಲ ಹೆಂಗ್ ನಿಮ್ಗೆ ಐಡಿಯಾ ಇದೆ ಅಂತ. ಈ ಗಡ್ಡ ಯಾಕೆ ಇಷ್ಟು ಬೆಳಗಾಗಿದೆ ಗೊತ್ತಾ? ಕಲಾಸಿ ಪಾಳ್ಯದ ಚಾಕ್ನಾಯಿಂದ ಹಿಡಿದು ಒಬಿರಾಯ್ ಹೋಟ್ಲು ಒಬ್ಬಟ್ಟವರೆಗೂ ತಿಂದು ತೇಗಿರೋನ್ ನಾನು. ನೀನು ತೇಗಿದ್ರೆ ಸಾಕು ಆ ಬಿರಿಯಾನಿ ಯಾವ ಹೋಟ್ಲದು ಅಂತ ನಾನು ಹೇಳ್ಬಿಡ್ತೀನಿ. ಮಂಡಿಪೇಟೆ ಮಟನ್ ಪಲಾವ್ ಕರೆಕ್ಟಾಗಿ ಆಗ್ಬಿಟ್ರಲ್ಲ. ಅದಿರ್ಲಿ, ವಿಚಾರ ಏನು ಅಂತ ಹೇಳು. ವಿಚಾರ ಏನಿಲ್ಲ, ಎಲ್ಲ ಬರೀ ಪ್ರಚಾರನೇ ನಿಮ್ದು. ಬನ್ನಿ ನಮ್ಮ ಟೆಕ್ನಿಷಿಯನ್ಸ್ ಮಾತಾಡಿ. ಬನ್ನಿ ನವೀನ್ ಸರ್. ನಮಸ್ತೆ, ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ನವೀನ್. ಈ ಫಿಲಿಮ್ ಸೌಂಡ್ ಡಿಸೈನ್ ಮಾಡಿದ್ದೀನಿ. ಸಾರಿ, ಈಗ ಕೇಳಿಸ್ತಿದ್ಯಾ? ಎಸ್, ಇದು ಆನಂದ್ ಅವ್ರ ಜೊತೆ ಸೆಕೆಂಡ್ ಫಿಲ್ಮು ರಾಘು ಆದಮೇಲೆ. ಸೊ ಎಂಟೈರ್ ಪ್ರಾಸೆಸ್ ತುಂಬ ಅಡ್ವೆಂಚರ್ ಆಗಿತ್ತು. ಟ್ರೈಲರ್ ಹೆಂಗಿತ್ತು ಹಂಗೆ. ನಿನ್ನೆ ನಾವು ಟ್ರೈಲರ್ ಮಿಕ್ಸ್ ಮಾಡಿದ್ದು ಒಂಥರ ಅಡ್ವೆಂಚರ್ ಆಗಿತ್ತು. ಬೆಳಿಗ್ಗೆವರೆಗೂ ಮಿಕ್ಸ್ ಮಾಡ್ತಿದ್ವು, ನೈಟೆಲ್ಲ ಚೇಂಜಸ್ ಮಾಡಿ. ಸೊ ಎಂಟೈರ್ ಟೀಮ್ ಒಳ್ಳೆ ಎಫರ್ಟ್ ಆಗಿದೆ. ಒಂದು ಒಳ್ಳೆ ಸೌಂಡಿಂಗ್ ಕೊಡಬೇಕು, ಒಂದು ಒಳ್ಳೆ ಪ್ರಾಡಕ್ಟ್ ಕೊಡಬೇಕು ಅಂತ. ಸೊ ಎಂಟೈರ್ ಟೀಮ್ಗೆ ಕಂಗ್ರಾಟ್ಸ್ ಆ್ಯಂಡ್ ಆಲ್ ದಿ ಬೆಸ್ಟ್ ವಿಶಸ್. ಥ್ಯಾಂಕ್ ಯು. ವಿಜಯ್ ತಣ್ಣ.
ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ವಿಜೇತ್, ಈ ಸಿನಿಮಾದ ಎಡಿಟರ್. ಟ್ರೈಲರ್ ನೀವೇ ನೋಡಿದ್ದೀರಾ. ನಮ್ಮ ಮಾಸ್ಟರ್ ಶೆಫ್ ಆನಂದ್ ಜೊತೆ ಸೇರಿಕೊಂಡು ಒಳ್ಳೆ ರೆಸಿಪಿನೇ ರೆಡಿ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಎಂಜಾಯ್ ಮಾಡಬೇಕು ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ನಮ್ಮ DOP ಉದಯ್ ಲೀಲಾ ಅವ್ರು ಮಾತಾಡಬೇಕು. ಎಲ್ರಿಗೂ ನಮಸ್ಕಾರ. ಸೊ ಸಿನಿಮಾ ಇದೆ 14 ತಾರೀಕು ರಿಲೀಸ್ ಆಗ್ತಿದೆ. ದಯವಿಟ್ಟು ಎಲ್ಲ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಟೆಕ್ನಿಷಿಯನ್ಸ್. ಸೊ ಈಗ ಬಾಸ್ ನೆಕ್ಸ್ಟ್ ಯಾರನ್ನ ಕರ್ಸೋಣ? ನೀವೇ ಹೇಳಿ. ಬಸ್ ಅಂದ್ರೆ ಅವಾಗಿಂದ ಬರೀ ಹುಡುಗರೇ ಮಾತಾಡ್ತಿದ್ವಿ, ಸ್ಟೇಜ್ಗೆ ಕಲೆ ಬಂದಿಲ್ಲ. ಸೊ ನೀವೇ ನೋಡ್ಬಿಟ್ಟು ಸೆಲೆಕ್ಟ್ ಮಾಡಿ. ನಮ್ಮ ನಿಧಿ ಅವ್ರನ್ನ ಕರೆದ್ಬಿಡೋಣ. ಸೂಪರ್ ನಿಧಿ ಅವರೇ, ಅವ್ರನ್ನ ಕರೆಯೋಣ. ಬನ್ನಿ. ನಿಧಿ ಅವ್ರಿಗೂ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಅದೇ ಏನ್ ಗೊತ್ತಾ, ಲಾಸ್ಟ್ ಇಯರ್ ಅಂಧೇರಿನಲ್ಲಿ ಈ ಚೋಕ್ರಿ ಜೊತೆ ಚಕೋರಿ ತಿಂದಿದ್ದೀನಿ ನಾನು. ಅರೆ ನನ್ನ ಸಬಲ್ಮಾ ಆಜಾ ನಿಧಿ. ಆನಂದ್ ಸರ್ ಏನು ಹೇಳಬೇಕು ಅಂತ ಹೇಳ್ಕೊಡ್ಲಿಲ್ಲ. ಹಾಯ್ ಅರವಿಂದ್ ಸರ್, ರಮೇಶ್ ಸರ್, ಹಾಯ್ ಅನಿರುದ್ಧ್ ಜಿ, ಹಲೋ ಎವ್ರಿ ಒನ್. ಇವಾಗ ತಾನೇ ಬಂದು ಕೂತು 2 ನಿಮಿಷ ಆಗಿಲ್ಲ, ಅದಕ್ಕೆ ನಾನು ಟ್ರೈ ಟು ಗ್ಯಾದರ್ ಮೈ ಥಾಟ್ಸ್. ಟುಡೇ ಇಸ್ ದ ಟ್ರೇಲರ್ ಲಾಂಚ್ ಆಫ್ ಶೆಫ್ ಚಿದಂಬರ. ನಂಗೆ ತುಂಬ ಕ್ಲೋಸ್ ಆಗಿರುವಂಥ ಈ ಮೂವಿ. ದ ರೋಲ್ ದಟ್ ಐವ್ ಡನ್ ಇಸ್ ತುಂಬ ಡಿಫ್ರೆಂಟ್ ಆ್ಯಸ್ ಕಂಪೇರ್ಡ್ ಟು ದ ಅದರ್ ರೋಲ್ಸ್, ಆ್ಯಂಡ್ ವೆರಿ ಹ್ಯಾಪಿ ಆ್ಯಂಡ್ ಎಕ್ಸೈಟೆಡ್ ಟು ಬಿ ಹಿಯರ್. Thank you. Silent, violent and sweet killer. But ಕಾಮಿಡಿ ಮೂವಿ, ನನ್ನ ಕಾಮಿಡಿ ಅಂದರೆ ತುಂಬ ಇಷ್ಟ. ನಿಜ ಜೀವನದಲ್ಲೂ ತುಂಬ ಕಾಮಿಡಿ ಮಾಡ್ತಾನೆ ಇರ್ತೀನಿ ಯಾವಾಗಲೂ. ನಮ್ಮ ತಂಡದವ್ರಿಗೆ ಗೊತ್ತು. I started off with a comedy movie with Ramesh Arvind sir, Krishna ni late aag baro. So now it seems like a full circle. ನಾನು ಇಲ್ಲಿ ಮತ್ತೆ ರೀಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ಎಸ್, ಅಷ್ಟೇ. ಥ್ಯಾಂಕ್ ಯು. ಏನು? ಓಕೆ. ಅಯ್ಯೋ, ನಾನು ನೋಡಿಲ್ಲ ಟ್ರೇಲರ್ ಇನ್ನು. ಯಾವ ಡೈಲಾಗ್ಸ್ ಅದು? ಅದು ಪಿಕ್ಚರ್ ನೋಡಿದ್ರೆ ಅರ್ಥ ಆಗುತ್ತೆ. ಎಸ್, ಥ್ಯಾಂಕ್ ಯು. ಸಾರಲ್ಲಿ ಹೇಗೆ ಉಪ್ಪು ಖಾರ ಹುಳಿ ಹದವಾಗಿರುತ್ತೋ ಹಾಗೆ ನಮ್ಮ ನಿಧಿಯವರು ತುಂಬಾ ಹದವಾಗಿ ಮಾತಾಡಿದ್ರು. ಈಗ ಮುಂದಿನ ವಿಚಾರ, ಒಬ್ರು ತುಂಬಾ ಕಲೆ ಏರ್ಸಿದ್ದಾರೆ, ಇನ್ನಷ್ಟು ಏರ್ಸೋದಕ್ಕೆ ಇನ್ನೊಬ್ಬರನ್ನ ಕರ್ಸೋಣ ಸರ್. ಯಾರು? ನಿಮ್ಗೆ ಗೊತ್ತಲ್ಲ ಸರ್. ಓ, ನಮ್ಮ ಕೇರಳ ಕುಟಿ ರೈಚಲ್ ಅವರು. ಬನ್ನಿ ರೈಚಲ್ ಅವರೇ. ವರು ನಮಸ್ಕಾರಂ. ವರು ರೈಚಲ್. ನಮ್ಮ ರೈಚಲ್ ಅವ್ರಿಗೂ ನನಗೂ ಒಂದು ಎಕ್ಸ್ಪೀರಿಯನ್ಸ್ ಇದೆ. ಚಾಲಕುಡಿನಲ್ಲಿ ನಾನು ಅವ್ರ ಜೊತೆ ಕಪ್ಪ ಕഞ്ഞಿ ಒಣಕ ಮೀನು ತಿಂದಿದ್ದೀನಿ. ನಿಮ್ಮ ಜೊತೆ ಸಿಟ್ಟಿಂಗ್ ಆಗದೆ ಇರೋ ಸೆಲೆಬ್ರಿಟೀಸೇ ಇಲ್ಲ. ಆಕ್ಚುಲಿ ಇವಾಗ ಬೆಳಗ್ಗೆ ಕೇರಳದಿಂದ ವಾಪಸ್ ಬಂದಿದ್ದೀನಿ, ಸೊ ಇದಕ್ಕೋಸ್ಕರನೇ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದಟ್ ವೆರಿ ವಾರ್ಮ್ ವೆಲ್ಕಮ್ ಸರ್. ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ಟ್ರೇಲರ್ ಲಾಂಚ್ಗೆ ಬಂದಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ನಾನು ಟ್ರೇಲರ್ ಇನ್ನೂ ನೋಡಿಲ್ಲ, ಬಟ್ ಒಂದು ಸ್ವಲ್ಪ ಗ್ಲಿಮ್ಸಸ್ ನೋಡಿದೆ. ಐ ಎಂಟರ್ ಜಸ್ಟ್ ವೆನ್ ದ ಟ್ರೇಲರ್ ವಾಸ್ ಪ್ಲೇಯಿಂಗ್. ಸೊ ಇನ್ನೂ ನೋಡಿಲ್ಲ, ಬಟ್ ನನಗೆ ತುಂಬ ಎಕ್ಸೈಟ್ಮೆಂಟ್ ಇದೆ ನೋಡೋಕ್ಕೆ. ಬಟ್ ವಾಟ್ ಐಡ್ ಲೈಕ್ ಟು ಸೇ ಇಸ್, ಈ ಸಿನಿಮಾ ನನಗೆ ತುಂಬ ಸ್ಪೆಷಲ್. ಯಾಕಂದರೆ ಲವ್ ಮಾಕ್ಟೇಲ್ 2 ಆದಮೇಲೆ ನಾನು 3 ಸಿನಿಮಾ ಮಾಡಿದೆ. ಅದರಲ್ಲಿ ಶೆಫ್ ಚಿದಂಬರ ನನ್ನ ಲಾಸ್ಟ್ ಕಂಪ್ಲೀಟೆಡ್ ಸಿನಿಮಾ. ಅದೇ ಸಿನಿಮಾ ಫಸ್ಟ್ ರಿಲೀಸ್ ಆಗ್ತಾ ಇದೆ. ಸೊ ಅದು ಕ್ರೆಡಿಟ್ ಇಡೀ ಶೆಫ್ ಚಿದಂಬರ ತಂಡಕ್ಕೆ ಹೋಗುತ್ತೆ. ಬಿಕಾಸ್ ಒಂದು 35 ಡೇಸಲ್ಲಿ ಟು ಶೂಟ್ ಅ ಸಿನಿಮಾ ಆ್ಯಂಡ್ ಇನ್ ಲೆಸ್ ದ್ಯಾನ್ 6 ಮಂತ್ಸ್ ರಿಲೀಸ್ ಮಾಡೋಕ್ಕೆ ಕಷ್ಟನೇ. ಬಟ್ ಟು ಹ್ಯಾವ್ ಅ ಗ್ರೇಟ್ ಪ್ರೊಡ್ಯೂಸರ್ ಆನ್ ಬೋರ್ಡ್, ರೂಪಾ ಅವರು ಟೈಮ್ಲಿ ಪೇಮೆಂಟ್ ಕೊಟ್ಟರು, ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದು ನನಗೆ ತುಂಬ ಖುಷಿ ಆಯಿತು.
ಸೊ ಅದು ಯಾವ ಪ್ರೊಡ್ಯೂಸರ್ ಇನ್ನೂ ಮಾಡಿಲ್ಲ, ಬಟ್ ಶಿ ವಾಸ್ ವೆರಿ ವೆರಿ ಪ್ರಾಂಪ್ಟ್. ಅದು ಹೈಲೈಟ್. ಆ್ಯಂಡ್ ಆಲ್ಸೋ ಅಫ್ಕೋರ್ಸ್ ನಮ್ದು ಎಲ್ಲ ಡಿಪಾರ್ಟ್ಮೆಂಟ್, ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು, ಕ್ಯಾಮ್ರಾ ಡಿಪಾರ್ಟ್ಮೆಂಟ್ ಇರ್ಬೋದು, ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ಇರ್ಬೋದು. ಇಟ್ ಟೇಕ್ಸ್ ಅ ಟೀಮ್ ಟು ಬಿಲ್ಡ್ ಅ ಸಿನಿಮಾ. ಅದು ಕ್ರೆಡಿಟ್ ಡೆಫಿನೆಟ್ಲಿ ಗೋಸ್ ಟು ದ ಟೀಮ್. ಆ್ಯಂಡ್ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ ಬಿಕಾಸ್ June 14 ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. 2 years ಆದಮೇಲೆ ನನ್ನ ಲಂಬೋಕ್ಟೇಲ್ ಆದಮೇಲೆ ಇಟ್ ಟಿಕ್ ಮೀ 2 years ಫಾರ್ ರಿಲೀಸ್. ಸೊ ನಾನು ತುಂಬ ಎಕ್ಸೈಟೆಡ್ ಆಗಿದ್ದೀನಿ. ಸೊ ಥ್ಯಾಂಕ್ ಯು ರಮೇಶ್ ಸರ್ ಫಾರ್ ಗ್ರೇಸಿಂಗ್ ಯೋರ್ ಪ್ರೆಸೆನ್ಸ್. ಇಟ್ ಮೀನ್ಸ್ ಅ ಲಾಟ್ ಟು ಅಸ್ ಆ್ಯಂಡ್ ಯೋರ್ ಸಪೋರ್ಟ್ ಮೀನ್ಸ್ ಅ ಲಾಟ್ ಟು ಅಸ್ ಟು. ಥ್ಯಾಂಕ್ ಯು. ನೀವು ಮಾತಾಡಿದ್ದು ಕೇರಳದ ಪಾಲಾಡ ಪಾಯಸಂ ತಿಂದಂಗೆ ಆಯಿತು. ನೈಸ್, ಥ್ಯಾಂಕ್ ಯು. ಅವಿಯಲ್ ಥರ ಇತ್ತು, ಇಂಗ್ಲಿಷ್, ಮಲಯಾಳಂ, ಕನ್ನಡ ಎಲ್ಲ ಇತ್ತು. ಥ್ಯಾಂಕ್ ಯು. ಈಗ ಡೈರೆಕ್ಟರ್ ಯಾರು ಮುಂದೆ ನೆಕ್ಸ್ಟ್? ಅಂದ್ರೆ ಇವ್ರದೊಂದು ಫ್ರೆಂಡ್ಸ್ ಬ್ಯಾಚ್ ಇದೆ ಸಿನಿಮಾದಲ್ಲಿ, ಅವ್ರನ್ನ ಆರ್ಟಿಸ್ಟ್ ನ ಕರ್ಸ್ಬಿಡೋಣ. ಆರ್ಟಿಸ್ಟ್ ನ ನಿಮ್ ಸ್ಟೈಲ್ ಅಲ್ಲೇ ಕರ್ಬಿಡೋಣ ಬಾಸ್. ನೀವೇ ಕರೀರಿ. ನೀವು ಕರೀರಿ ಬಾಸ್. ನೀವೇ ಕರೀರಿ. ಇಲ್ಲ, ಹೆಣ್ಮಕ್ಳು ಸ್ವಲ್ಪ ನಾಚಿಕೆ, ನೀವೇ ಕರೀರಿ ಬಾಸ್. ಹಂಗಂತೀರಾ? ರವೆ ಇಲ್ಲದೆ ಮಾಡೋಕ್ಕಾಗಲ್ಲ ಉಪ್ಪಿಟ್ಟು, ಆರ್ಟಿಸ್ಟ್ ಇಲ್ಲದೆ ಮಾಡೋಕ್ಕಾಗಲ್ಲ ಸಿನಿಮಾ. ಎಲ್ಲ ಕಲಾವಿದರು ಬರಬೇಕು. ನಮಸ್ಕಾರ ಎಲ್ರಿಗೂ. ಮೈ ನೇಮ್ ಇಸ್ ಸೃಷ್ಟಿ. ಮೈಸೆಲ್ಫ್ ಖುಷಿ ಕೊಠಾರಿ. ನಾನು ಈ ಟೀಮ್ದು ಕೋಇನ್ಸಿಡೆನ್ಸ್ ಆಗಿ ಐ ವಾಸ್ ಅ ಪಾರ್ಟ್ ಆಫ್ ಇಟ್ ಆ್ಯಂಡ್ ಐ ಆಮ್ ರಿಯಲಿ ಗ್ಲಾಡ್. ಥ್ಯಾಂಕ್ಸ್. ಐ ಆಮ್ ಅ ಬಿಟ್ ನರ್ವಸ್ ಬಿಕಾಸ್ ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ದಿಸ್ ಫ್ರಮ್ ಆನಂದ್. ಸೊ ಬಟ್ ಇಟ್ ವಾಸ್ ಅ ಪ್ಲೆಷರ್ ಇಷ್ಟು ಒಳ್ಳೆ ಟೀಮ್ ಜೊತೆ ವರ್ಕ್ ಮಾಡಿದ್ದು. ಯಾಕಂದರೆ ಅನ್ಎಕ್ಸ್ಪೆಕ್ಟೆಡ್ ವೇಯಲ್ಲಿ ಬಂತು. I got this team because of Anand sir's mother. I know his mother, so it was a different way of entry. But thank you for calling on the street, sir. It means a lot. Tumba dhanyavadagalu. Thank you. First of all, I would like to thank Anand sir and Monish. Monish told me that there's a small role in this movie, and it would be really nice if you do it. And first of all, I would like to say that you made us really feel comfortable, and everyone are really nice. And yeah, thank you for this opportunity, sir. Thank you. ಏನಾದರೂ ಟ್ರೈಲರ್ ಬಗ್ಗೆ? ಟ್ರೇಲರ್ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿರುತ್ತೆ ಆಬ್ವಿಯಸ್ಲಿ. ಐ ವಾಸ್ ನಾಟ್ ಎಕ್ಸ್ಪೆಕ್ಟಿಂಗ್ ನಾವು 10 ಸೆಕೆಂಡ್ಸ್ಗಾದರೂ ಕಾಣಿಸ್ತೀವಿ. ಬೀಂಗ್ ಅ ಸೈಡ್ ಫ್ರಂಟ್ ಕ್ಯಾರೆಕ್ಟರ್, ಇಟ್ ಇಸ್ ಇಂಪಾಸಿಬಲ್ ಯೂಶಲಿ. ಆ್ಯಂಡ್ ದ ಗ್ರೇಟೆಸ್ಟ್ ಥಿಂಗ್ ಐ ಲವ್ ಅಬೌಟ್ ದಿಸ್ ಪ್ರಾಜೆಕ್ಟ್ ಏನಂದರೆ ದ ವೇ ವಿ ಯೂಸ್ ಟು ಫೀಲ್ ಇನ್ ಅ ಸೆಟ್. ಅದು ತುಂಬ ಕಷ್ಟ. ಒಂದು ಫೀಮೇಲ್ ಆಗಿ ಒಂದು ಸೆಟ್ಟಲ್ಲಿ ಫೀಲಿಂಗ್ ಲೈಕ್ ವಿ ಆರ್ ವಿತ್ ಫ್ರೆಂಡ್ಸ್ ಅಂದಾಗ ಹೌ ವಿ ಹ್ಯಾವ್ ಫನ್, ಲೈಕ್ ಸೇಮ್ ವೈಬ್ ಡೈರೆಕ್ಟರ್ ಅಥವಾ ಫುಲ್ ಸೆಟ್ಟಲ್ಲಿ. ಇಟ್ ವಾಸ್ ಸೋ ಗ್ಲ್ಯಾಡ್ ಆ್ಯಂಡ್ ಸಚ್ ಅ ಪ್ಲೆಷರ್ ವರ್ಕಿಂಗ್ ವಿತ್ ಸಚ್ ಅ ಟೀಮ್. ಆ್ಯಂಡ್ ಟ್ರೇಲರ್ ಎಲ್ಲರಿಗೂ ಸ್ಯಾಟಿಸ್ಫೈ ಆಗಿರ್ಬೋದು. ಲಾಸ್ಟ್ ಡೈಲಾಗ್ ಎಲ್ಲರಿಗೂ ನೆನಪಿರುತ್ತೆ. ವಿಲ್ ಗೆಟ್ ಆನ್ಸರ್ ಆಫ್ಟರ್ ಸೀಯಿಂಗ್ ದ ಮೂವಿ. ಡೂ ವಾಚ್, ಎಂಜಾಯ್, ಆ್ಯಂಡ್ ಥ್ಯಾಂಕ್ ಯು ಆಲ್. Thank you. ಆನಂದ್ ಅವರೇ, ಭಾಳ ಮೋಸ ರೀ. ಯಾಕೆ ಡಾನ್? ಬೇಳೆ ಇಲ್ಲದೆ ಬಿಸಿಬೇಳೆ ಭಾತ್ ಆಗುತ್ತಾ? ಆಗಲ್ಲ. ಅಕ್ಕಿ ಇಲ್ಲದೆ ಇಡ್ಲಿ ಆಗುತ್ತಾ? ಆಗಲ್ಲ. ಪ್ರೊಡ್ಯೂಸರ್ ಇಲ್ಲದೆ ಸಿನಿಮಾ ಆಗುತ್ತಾ? ಅವರೇ ನಮ್ಮ ಸಿನಿಮಾದ ಬೇರು, ತೇರು, ನಮ್ಮ ಸೂರು. ಬನ್ನಿ ಮೇಡಮ್, ಬನ್ನಿ ವೇದಿಕೆ ಮೇಲೆ ಬನ್ನಿ. ಎಲ್ರಿಗೂ ನಮಸ್ಕಾರ. ನಾನು ಜಾಸ್ತಿ ಮಾತಾಡಲ್ಲ, ನಮ್ಮ ಡೈರೆಕ್ಟರ್ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಮೇಡಮ್ ಮುಂದೆ ಬನ್ನಿ. ಇದು ತಮ್ತಿ ಪಿಕ್ಚರ್ಸ್ ಲಾಂಛನದಲ್ಲಿ ನನ್ನ ಮೊದಲನೇ ನಿರ್ಮಾಣದ ಮೂವಿ. ಸೊ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡಿ, ನನ್ನ ಟೀಮಿಗೆ ಸಪೋರ್ಟ್ ಮಾಡಿ, ಇನ್ನೂ ಹೆಚ್ಚು ಮೂವೀಸ್ ಬರಬೇಕು, ಎಲ್ಲ ಕನ್ನಡ ಸಿನಿಮಾನ ಥಿಯೇಟ್ರಲ್ಲೇ ನೋಡಲಿ ಅಂತ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ಸೋ ಮಚ್. ಮತ್ತು ನನ್ನ ಹಸ್ಬೆಂಡ್ ಸರ್ವೋತ್ತಮ್ ರಾಜ್ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಈ ಮೂವಿ ಇದು ಮಾಡಲಿಕ್ಕೆ. ಸೊ ನನ್ನ ಫ್ಯಾಮಿಲಿಗೂ ನಾನು ಥ್ಯಾಂಕ್ಸ್ ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ರಮೇಶ್ ಸರ್ ಫ್ರೀ ಮಾಡ್ಕೊಂಡು ಬಂದಿರೋದು ನಮ್ಗೆ ತುಂಬ 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 ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ತುಂಬ ಚೆನ್ನಾಗಿತ್ತು ಸರ್. ನಮ್ಮ ಟೀಮ್ ತುಂಬ ಚೆನ್ನಾಗಿದೆ. ನಿಧಿ ಸುಬ್ಬಯ್ಯ, ರೇಚಲ್ ಮತ್ತು ಆನಂದ್ ಸರ್, ಮೇನ್ ಅನಿರುದ್ಧ್ ಸರ್ ನನ್ನ ಹಸ್ಬೆಂಡಿಗೆ ತುಂಬ ಕ್ಲೋಸ್ ಫ್ರೆಂಡು. ಸೊ ತುಂಬ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಆಗಿದೆ. ಇನ್ನೂ ಏನಾದರೂ ಕ್ವಶನ್ಸ್ ಕೇಳೋದಿದ್ರೆ? ತುಂಬ ಚೆನ್ನಾಗಿ ಬಂದಿದೆ ಸರ್. ನಮ್ಮ ತುಂಬ ಚೆನ್ನಾಗಿ ಬಂದಿದೆ. ನೀವೆಲ್ಲ ನೋಡ್ಬಿಟ್ಟು ಹೇಳಬೇಕು ಅಷ್ಟೇ.
ಅದೆಲ್ಲ ಕಡೆ ಹೆಚ್ಚು ಕಮ್ಮಿ ಆಗೇ ಆಗುತ್ತೆ ಸರ್. ಇಲ್ಲ ಆಗಿಲ್ಲ, ಅದು ಆಗಿದೆ ಆಗಿದೆ. ಮೂವಿ ಚೆನ್ನಾಗಿ ಬಂದಿದೆ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಡೈರೆಕ್ಟ್ರೆ ಡನ್. ಯಾರೀಗ ನೆಕ್ಸ್ಟ್? ನಮ್ಮ ಶೆಫ್ ಚಿದಂಬರ ಅವ್ರನ್ನ ಕರೆಯೋಣ ಸ್ಟೇಜ್ ಮೇಲೆ. ನಮ್ಮ ಅನಿಲ್ ಅವರು. ಹೌದು. ತುಂಬಾ ಕ್ಲೋಸ್ ಫ್ರೆಂಡ್ ರೀ. ಜೊತೆಯಲ್ಲಿ ಸೀರಿಯಲ್ ನ ಜೊತೆಯಲ್ಲಿ ಕುತ್ಕೊಂಡು CTR ಮಸಾಲೆ ದೋಸೆ ತಿಂದಿದ್ವಿ. ಬನ್ನಿ ಸರ್. ತುಂಬಾ ಧನ್ಯವಾದಗಳು. ನಮಸ್ಕಾರ ಎಲ್ರಿಗೂ. ಡಾನ್ ಅವರು ಆಗ್ಲೆಯಿಂದ ಅಡುಗೆ ಬಗ್ಗೆ, ಆಹಾರದ ಬಗ್ಗೆ, ಊಟದ ಬಗ್ಗೆ ಇದೇ ಮಾತಾಡ್ತಾ ಇದ್ದಾರೆ. ಅವ್ರ ಹಿನ್ನೆಲೆ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ನನಗೂ ಅವಾಗಿಂದ ಅದೇ ಮಿಸ್ ಹೊಡಿತಿದೆ ಸರ್. ನನಗೂ ಸೇಮ್ ಕ್ವಶನ್. ಏನ್ರಿ ಡೈರೆಕ್ಟ್ರೆ? ಅದು ಗುಸುಗುಸು ಏನು ಇಲ್ಲ ಬಾಸ್. ಸೂರ್ಯವಂಶದ ಗಸಗಸ ಪಾಯಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಆಗ್ಬೋದು. ಈಗಲೇ ವಿಚಾರಿಸ್ತೀನಿ. ಹಲೋ ಮಗ, ನೀನ್ ಯಾರೋ ಡಾನ್ ಅಂತ ಕಳ್ಸ್ಕೊಟ್ಟಲ್ಲ, ಸ್ವಲ್ಪ ಅವ ಮೇಂಟೈನ್ ಮಾಡಕ್ಕೆ. ಬರೀ ತಿಂಡಿ, ಅಡಿಕೆ, ಹಣ್ಣು, ಕಾಯಿ, ತರಕಾರಿ ಬಗ್ಗೆನೇ ಮಾತಾಡ್ತಿದ್ದಾನೆ. ಒಂದ್ ಸ್ವಲ್ಪ ಬ್ಯಾಕ್ ಗ್ರೌಂಡ್ ವೆರಿಫಿಕೇಶನ್ ಮಾಡ್ಬಿಟ್ಟು ಹೇಳು. ಏನ್ರಿ ಅವ್ರನ್ನ ಕರೆಸ್ಬಿಟ್ಟು ಮಾತಾಡ್ಸಿ ಅಂದ್ರೆ ಫೋನಲ್ಲಿ ಯಾರ ಹತ್ರನೂ ಮಾತಾಡ್ತಿದ್ರು. ಸರ್ ಹೇಳಿ ಸರ್ ಸಿನಿಮಾ ಬಗ್ಗೆ. ಇದು ಶಿವಮಣಿ ಸರ್ಗೆ ಹೇಳ ಇಲ್ಲ ಡಾನ್ಗೆ? ಈ ಪ್ರಶ್ನೆ ಕೇಳ್ತಿರೋದು ಯಾರು? ಡಾನ್ ಕೇಳ್ತಾರೆ. ಡಾನ್. ಸಿನಿಮಾದಲ್ಲಿ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ ಡಾನ್ ಕೇಳಿದಾಗ ನಾನು ಯಾವ ರೀತಿಯಲ್ಲಿ ಉತ್ತರಿಸ್ತೀನಿ ಅಂತ. ಆದರೆ ಇಲ್ಲಿ ನಾಯಕ ನಟನಾಗಿ ಮಾತಾಡ್ತೀನಿ. ಈ ಸಿನಿಮಾ ಬಗ್ಗೆ ಎಷ್ಟೇ ಹೇಳಿದ್ರು ಅದು ಕಡಿಮೆನೇ. ಯಾಕೆ ಅಂತ ಹೇಳಿದ್ರೆ ಇದು ಒಂದು ಅನುಭವ. ಇದು ಒಂದು ವಿಭಿನ್ನವಾಗಿರ್ತಕ್ಕಂಥ, ವಿಶಿಷ್ಟವಾಗಿರ್ತಕ್ಕಂಥ ವಿನೂತನ ಅನುಭವ ಇದು. ನಮ್ಮ ನಿರ್ಮಾಪಕರ, ನಮ್ಮ ರೂಪಾ ಮೇಡಮ್ ಅವರು, ಯಜಮಾನರು ಸರ್ವೋತ್ತಮ್ ಸರ್ ಅವರು ಇವತ್ತು ಈ ಕಾರ್ಯಕ್ರಮಕ್ಕೆ ಅವರು ಬಂದಿಲ್ಲ. ಆದರೆ ಅವರು ತುಂಬ ಮುಖ್ಯ ಈ ಚಿತ್ರ ಆಗಬೇಕು ಅಂತ ಹೇಳಿದ್ರೆ. ನಾನು ಅವರು ಜಿಮ್ ಮೇಟ್ಸ್ ನಾವಿಬ್ಬರು. ಅವರು ಹೇಳಿದ್ರು, ನಾನು ನಿಮ್ಮ ಜೊತೇಲಿ ಇರ್ತೀನಿ ಸರ್, ನನ್ನ ಜೊತೆಲಿ ನಾನು ಕೈ ಜೋಡಿಸ್ತೀನಿ, ಏನಾದರೂ ಒಳ್ಳೆ ಕಥೆ ಇದ್ದರೆ ಹೇಳಿ, ನಾವು ಸಿನಿಮಾ ಮಾಡೋಣ ಸರ್ ಅಂತ. ಅವ್ರು ಹೇಳಿದ ತಕ್ಷಣ ಹೇಳಿದ್ದಾರೆ, ನಿರ್ಮಾಪಕರು ಒಬ್ಬರು ಸಿಕ್ಕಿದ್ದಾರೆ ಅಂತ ನಾವು ತಕ್ಷಣ ಯಾವುದೋ ಒಂದು ಕಥೆಯನ್ನು ಆಯ್ಕೆ ಮಾಡಿ ಅವ್ರಿಗೆ ಹೇಳಬಾರ್ದು. ಅವರು ಕಥೆ ಬಗ್ಗೆ ತಲೆನೂ ಕೆಡಿಸ್ಕೊಂಡಿಲ್ಲ. ಆದರೆ ನಾನು ಸುಮಾರು ಒಂದು 6 ತಿಂಗಳು ಹುಡುಕಾಟದಲ್ಲಿ ಇದ್ದೆ. ಸಾಕಷ್ಟು ಜನಗಳನ್ನು ಕರೆಸಿದೆ, ನಾನು ಅವ್ರ ಜೊತೆಲಿ ಚರ್ಚೆ ಮಾಡಿದೆ, ಕಥೆಗಳನ್ನು ಕೇಳಿದೆ. ಇನ್ನೂ ಒಬ್ಬರು ನಿರ್ದೇಶಕರನ್ನ ಕರೆದು ನಾನು ಮಾತಾಡ್ತಿರ್ಬೇಕಾದ್ರೆ ಅವ್ರ ಜೊತೆಯಲ್ಲಿ ಆನಂದ್ ರಾಷ್ಟ್ರರು ಬಂದಿದ್ರು. ಅವ್ರ ಕಥೆ ಹೇಳಿದ್ರು, ನನ್ನ ಒಂದಿಷ್ಟು ಸಲಹೆ ಸೂಚನೆಗಳಿದ್ವು. ಸರಿ ಸರ್, ನಾನು ಅದನ್ನು ತಿದ್ದುಪಡಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಹೇಳಿದ್ರು. ಅವ್ರ ಜೊತೆಲಿ ಇವ್ರು ಹೇಳಿದ್ರು, ನನ್ನ ಹತ್ರ ಒಂದು ಕಥೆ ಇದೆ ಸರ್, ನಾನು ಹೇಳ ಅಂತಂದರು. ಖಂಡಿತವಾಗ್ಲೂ ಹೇಳಿ ಸರ್ ಅಂತಂದೆ. ಹೇಳಿದ್ರು, ಬಹಳ ಇಷ್ಟ ಆಯಿತು ನನಗೆ, ತುಂಬ ಚೆನ್ನಾಗಿದೆ ಇದು ಅಂತಂದೆ ನಾನು. ಆದರೂ ನನಗೆ ಒಂದು 2 ದಿನ ಸಮಯ ಕೊಡಿ, ನಾನು ವಾಪಸ್ ಬರ್ತೀನಿ ಅಂತಂದರು. 2 ದಿನ ಆದಮೇಲೆ ಬಂದರು. ಅವ್ರು ಬೇರೆಯೇ ಕಥೆ ಹೇಳಿದ್ರು. ಅದು ಈ ಕಥೆ ಆಗಿತ್ತು. ಬಹಳ ತುಂಬ ಇಷ್ಟ ಆಯಿತು. ಅದರಲ್ಲೂ ಒಂದಿಷ್ಟು ಸಲಹೆ ಸೂಚನೆಗಳನ್ನು ಕೊಟ್ಟೆ ನಾನು. ಮೊನ್ನೆ ಒಬ್ಬರು ನನ್ನ ಒಂದು ಸಂದರ್ಶನದಲ್ಲಿ ಕೇಳಿದ್ರು, ಇಬ್ಬಿಬ್ಬರು ಹೀರೋಯಿನ್ಸ್ ಇದ್ದಾರಲ್ಲ ಸರ್, ನಿಮಗೆ ತುಂಬ ಖುಷಿ ಆಯಿತಾ ಸಿನಿಮಾದಲ್ಲಿ ಯಾಕೆ ಮಾಡೋದಕ್ಕೆ ಅಂತ. ಬೇರೆ ರೀತಿಯಲ್ಲಿ ಕೇಳಿದ್ರು ಒಬ್ಬರು. ಅಭಿನಯಿಸ್ಬೇಕಾದ್ರೆ ಇಬ್ಬರು ನಾಯಕಿ ತುಂಬ ಇಬ್ಬರು ಪ್ರತಿಭಾವಂತರು. ಅವ್ರ ಜೊತೆಗೆ ಅಭಿನಯಿಸ್ಬೇಕಾದ್ರೆ ಬಹಳ ಸಂತೋಷ ಆಯಿತು ನನಗೆ, ಒಬ್ಬರಿಗಿಂತ ಒಬ್ಬರು ಪ್ರತಿಭೆ ವಿಚಾರದಲ್ಲಿ. ಆದರೆ ಇವ್ರು ಏನು ಮಾಡಿದ್ರು ಅಂತಂದರೆ, ರೇಚಲ್ ಪಾತ್ರ ಏನಿದೆ ಅದು ನನ್ನ ಸ್ನೇಹಿತನ ಪಾತ್ರ ಮಾಡಿದ್ರು. ಏನು ಗ್ಲ್ಯಾಮರೇ ಇಲ್ಲ, ಮಜಾನೇ ಇಲ್ಲ. ಸೊ ಒಬ್ಬರು ಹೀರೋಯಿನ್ ಇರಲಿ ಅಂತಂದೆ ನಾನು. ಅದು ಲೈಟರ್ ನೋಟಲ್ಲಿ ಹೇಳ್ತಾ ಇದ್ದೀನಿ. ಆದರೆ ನಾಯಕಿ ಇದ್ದರೆ ಏನಾಗುತ್ತೆ, ಸಾಕಷ್ಟು ಚಿಕ್ಕ ವಿಷಯಗಳು ಬರ್ತಾ ಹೋಗುತ್ತೆ, ಬೇರೆ ಆಯಾಮಗಳು ಬರುತ್ತೆ ಕಥೆಯಲ್ಲಿ. ಹಾಗಾಗಿ ನಾಯಕಿ ಇದ್ದರೆ ಇದಕ್ಕೆ ಚೆನ್ನಾಗಿರುತ್ತೆ ಅಂತ ಹೇಳಿದೆ. ಅವರು ತಕ್ಷಣ ಅದನ್ನು ಬದಲಾವಣೆ ಮಾಡ್ಕೊಂಡು ಬಂದರು.
ಅದರ ಸ್ವರೂಪನೇ ಬದಲಾಗೋಯ್ತು. ಇಡೀ ಕಥೆ, ಇದರ ಚಿತ್ರಕಥೆ, ಸಂಭಾಷಣೆ, ಇದನ್ನು ತೆಗೆದಿರೋ ರೀತಿ ಏನಿದೆ, ಇದು ಬಹುಶಃ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಇದು ಈ ರೀತಿಯ ಪ್ರಯತ್ನ ಆಗಿಲ್ಲ ಅಂತ ನಂಬಿದ್ದೀನಿ ನಾನು. ಇದು ಒಂದು ಹೊಸ ಪ್ರಯತ್ನ, ಇದು ಒಂದು ಹೊಸ ಶೈಲಿ. ಹಾಗಾಗಿ ತಾವು ಕೂಡ ಈಗ ಈ ತುಣುಕನ್ನು ನೋಡಿದಿರಿ, ತಮಗೂ ಅದು ಅನಿಸಿರುತ್ತೆ. ತಮ್ಮೆಲ್ಲರ ಹಾರೈಕೆ, ಆಶೀರ್ವಾದ, ಪ್ರೋತ್ಸಾಹ ನಮ್ಮ ಈ ಒಂದು ಹೊಸ ಪ್ರಯತ್ನಕ್ಕೆ, ಒಂದು ಹೊಸ ಪ್ರಯೋಗಕ್ಕೆ, ಈ ನಮ್ಮ ತಂಡದ ಮೇಲೆ ಇರಲಿ ಅಂತ ನಾನು ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತೀನಿ. ಹಾಗೆಯೇ ಕೆಲವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಮೊಟ್ಟ ಮೊದಲನೇದಾಗಿ ಭಾರತಿ ಅಮ್ಮವ್ರಿಗೆ ನಾನು ಹೇಳಬೇಕು. ಅವರು ಕ್ಯಾಮ್ರಾ ಚಾಲನೆ ಮಾಡಿದ್ರು. ಅದಕ್ಕೂ ಮುಂಚೆ ನಾನು ಅಪ್ಪ ಅವರಿಗೆ, ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರಿಗೆ ಹೇಳಬೇಕು. ನಾವು ಮೈಸೂರಿಗೆ ಹೋಗಿ ಸ್ಮಾರಕದ ಮುಂದೆ, ಅವರ ಪುತ್ಥಳಿಯ ಮುಂದೆ ನಾವು ನಮ್ಮ ಸ್ಕ್ರಿಪ್ಟ್ ಪೂಜೆಯನ್ನು ಮಾಡೋದರ ಮುಖಾಂತರ ನಮ್ಮ ಈ ಒಂದು ಪ್ರವಾಸ ಪ್ರಾರಂಭ ಮಾಡಿದ್ರು. ನಂತರ ಉಪ್ಪಿ ಸರ್ ಅವರಿಗೆ ನಾನು ಧನ್ಯವಾದಗಳನ್ನು ಹೇಳಬೇಕು. ಅವರು ಒಂದು ಕ್ಲ್ಯಾಪ್ ಮಾಡಿದ್ರು. ಸುದೀಪ್ ಅವ್ರಿಗೆ ಧನ್ಯವಾದಗಳನ್ನು ಹೇಳಬೇಕು. ಅವರು ನಮ್ಮ ಪೋಸ್ಟರ್ನ ಬಿಡುಗಡೆ ಮಾಡಿದ್ರು. ಅದರ ಜೊತೆಲಿ ಟೀಸರ್ ಕೂಡ ನೋಡಿ ತುಂಬಾ ಖುಷಿಪಟ್ಟರು ಅವರು. ಈಗ ನಾನು ಆಗಲೇ ಏನು ಹೇಳಿದೆ ನಮ್ಮ ಸಿನಿಮಾ ಬಗ್ಗೆ, ಅದು ಅವರು ಕೂಡ ಅದನ್ನು ವ್ಯಕ್ತಪಡಿಸಿದ್ರು. ಈ ರೀತಿಯ ಶೈಲಿ ಇಲ್ಲಿ ಆಗಿಲ್ಲ ಆ ಸಿನಿಮಾ ಅಂತ. ಜೊತೆಗೆ ಆ ತುಣುಕನ್ನು ನೋಡಿದ ತಕ್ಷಣ ಅವರು KRJ ಅವ್ರಿಗೆ ಫೋನ್ ಮಾಡಿ, ಅವ್ರಿಗೆ ಕರೆ ಮಾಡಿ, ಈ ಸಿನಿಮಾ ನೀವೇ ವಿತರಿಸಬೇಕು ಅಂತ ಹೇಳಿದ್ರು. ಮೊನ್ನೆ ಅವರೇ ನಮ್ಮನ್ನು ಕರೆಸಿ ಈ ಚಿತ್ರವನ್ನು ನೋಡಿದ್ರು ಕೂಡ, ನೋಡಿ ಅದನ್ನು ತುಂಬ ಹೊಗಳಿದ್ರು ಕೂಡ. ಅವ್ರಿಗದು ಬೇಕಾಗಿರಲಿಲ್ಲ. ಆದರೆ ಅವ್ರಿಗೆ ನಮ್ಮ ಬಗ್ಗೆ, ನಮ್ಮ ಅಂದರೆ ಅಪ್ಪವ್ರ ಬಗ್ಗೆ, ಅಮ್ಮವ್ರ ಬಗ್ಗೆ, ನಮ್ಮ ಕೀರ್ತಿಯವ್ರ ಬಗ್ಗೆ ಒಂದು ಆತ್ಮೀಯತೆ, ಒಂದು ಪ್ರೀತಿ. ನಮ್ಮ ಕೀರ್ತಿಯವ್ರಿಗಂತೂ ಅವರು ತುಂಬ ಹಳೆಯ ಸ್ನೇಹಿತರು, ಕಾಲೇಜಲ್ಲಿ ಇರಬೇಕಾದ್ರೇ. ಹಾಗಾಗಿ ಆ ಒಂದು ಆತ್ಮೀಯತೆಯಿಂದ, ಒಂದು ಅಭಿಮಾನದಿಂದ ಅವರು ಅದನ್ನು ಮಾಡಿದ್ರು. ಅದಕ್ಕೆ ನಾನು ಚಿರಋಣಿಯಾಗಿದ್ದೀನಿ. ನಂತರ ಇವತ್ತು ತುಂಬ ಆತ್ಮೀಯರು ನನಗೆ, ತುಂಬ ಅತ್ಯದ್ಭುತವಾದಂತಹ ಕಲಾವಿದರು, ನಿರ್ದೇಶಕರು. ಅವ್ರ ಜೊತೆಯಲ್ಲಿ ನನಗೆ 2 ಸಿನಿಮಾದಲ್ಲಿ, ಅವರ ನಿರ್ದೇಶನದ ಅಡಿಯಲ್ಲಿ 2 ಸಿನಿಮಾದಲ್ಲಿ ಅಭಿನಯಿಸೋ ಅವಕಾಶ ಸಿಕ್ತು. ರಾಮಶ್ಯಾಮ ಭಾಮ ಹಾಗೂ ಸತ್ಯವಾನ್ ಸಾವಿತ್ರಿ, ರಮೇಶ್ ಅರವಿಂದ್ ಸರ್ ಅವರು. ಅದೇ ಒಂದು ಕರೆ, ಸರ್ ಈ ಥರ ಟ್ರೇಲರ್ ರಿಲೀಸ್ ಮಾಡ್ತಾ ಇದ್ದೀವಿ ಸರ್, ಟ್ರೇಲರ್ ಬಿಡುಗಡೆ ಮಾಡ್ತಾ ಇದ್ದೀವಿ, ದಯವಿಟ್ಟು ತಾವೇ ಬರಬೇಕು ಸರ್ ಅಂತ ಹೇಳಿದಾಗ, ಗೊತ್ತಲ್ಲ ಅವ್ರು ಯಾವ ರೀತಿ, ಬರ್ತೀನಿ ಅಂತ ಹೇಳಿದ್ರು. ಸರ್ ಬರ್ತೀನಿ ಅಂತ ಬರ್ತೀನಿ ಅಂದಾಗೆ ಅನ್ನಿಸ್ತು ನನಗೆ. ಇವರು ನಿಧಿಯವರು ಮಾತಾಡ್ತಾರಲ್ಲ ಇಲ್ಲಿ, ಅದಕ್ಕಿಂತ ಸ್ವಲ್ಪ ಕ್ಲಿಯರ್ ಆಗಿತ್ತು ಅದು. ತಮಾಷೆ ಮಾಡ್ತೀನಿ, ಯಾಕೆ ಅಷ್ಟೊಂದು ಫಾಸ್ಟಾಗಿ ಮಾತಾಡ್ತಾರೆ ಅಂತಂದರೆ, ಅಷ್ಟು ಯೋಚನೆಗಳು ಅಷ್ಟು ಫಾಸ್ಟಾಗಿರುತ್ತೆ ಅವ್ರದ್ದು, ಅಷ್ಟು ವೇಗವಾಗಿ ಅವರು ಯೋಚಿಸ್ತಾರೆ. ಅವರಿವತ್ತು ಬಂದಿರೋದು ನಿಜವಾಗ್ಲೂ ತುಂಬ ತುಂಬ ಸಂತೋಷ ಸರ್. ನಾನು ತಮಗೆ ಚಿರಋಣಿಯಾಗಿದ್ದೀನಿ ಸರ್. ತುಂಬ ಸರ್ ಏನು ಸರ್? ಹೌದು, ಅದು ಮಟನ್ ಬಿರಿಯಾನಿ ಅಲ್ಲ. ಬಿರಿಯಾನಿ ನಿಜ, ಮಟನ್ ಅಂತ ಹೇಳಿಲ್ಲ ಅಲ್ಲಿ. ಅದು ಮಟನ್ ಅಂತ ಹೇಳಿಲ್ವೇ? ಮಟನ್ನೋ ಚಿಕನ್ನೋ ಗೊತ್ತಿಲ್ಲ ನಮಗೆ. ಅಲ್ವ ವ್ಯಕ್ತಿನ ನಾನು ಕತ್ತರಿಸೋದು ಇದೆ ಶಾರ್ಟು. ಸುಮ್ಮನೆ ಹಿಂಟ್ ಕೊಟ್ಟಿದ್ದೀನಿ. ಹ್ಯೂಮನ್, ಮಟನ್ ಅಲ್ಲ ಚಿಕನ್ ಗೊತ್ತಿಲ್ಲಪ್ಪ, ನೋಡಿ ಗೊತ್ತಿಲ್ಲ. ಹೇಳ್ಬೋದಾ? ನೋಡೋಣ ಸರ್. ಗೊತ್ತಿಲ್ಲ ನೋಡಿ. ಆಮೇಲೆ ಇನ್ನೊಂದು ಹೇಳ್ತೀನಿ, ಇಷ್ಟೊಂದು ಜನಗಳಿಗೆ ನಾನು ಧನ್ಯವಾದಗಳನ್ನು ಹೇಳಿದೆ. ನಮ್ಮ ಅಭಿಮಾನಿಗಳು ನನ್ನ ಜೊತೆಯಲ್ಲಿ ಎಲ್ಲ ಸಂಘರ್ಷದ ದಿನಗಳಲ್ಲೂ ನನ್ನ ಜೊತೆಯಲ್ಲಿ ನಿಂತ್ಕೊಂಡಿದ್ದಾರೆ, ನನ್ನನ್ನು ಹಾರೈಸಿದ್ದಾರೆ, ನನಗೋಸ್ಕರ ಪೂಜೆ ಪುನಸ್ಕಾರಗಳನ್ನು ಮಾಡಿದ್ದಾರೆ, ಹೋಮಗಳನ್ನು ಮಾಡ್ಕೊಂಡಿದ್ದಾರೆ. ಅವ್ರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೀನಿ. ಮತ್ತು ಮಾಧ್ಯಮದವ್ರಿಗೆ, ಇವತ್ತು ಇಷ್ಟು ಸಂಖ್ಯೆಯಲ್ಲಿ ಮಾಧ್ಯಮದವರು ಬಂದಿದ್ದೀರಿ, ನಿಜಕ್ಕೂ ನಿಜಕ್ಕೂ ತುಂಬ ತುಂಬ ಧನ್ಯವಾದಗಳು. ನಿಮ್ಮ ಸಹಕಾರ ಇಲ್ಲದೆ ನಾವು ಮುಂದೆ ಒಂದೂ ಕೂಡ ಹೆಜ್ಜೆ ಇಡೋದಕ್ಕಾಗಲ್ಲ. ಅದಕ್ಕೆ ಯಶಸ್ಸು ಸಿಗಬೇಕು ಅಂತಂದರೆ ತಮ್ಮೆಲ್ಲರ ಬೆಂಬಲ, ಪ್ರೋತ್ಸಾಹ ಅತ್ಯಗತ್ಯ.
ತಾವಿಷ್ಟು ಸಂಖ್ಯೆಯಲ್ಲಿ ಇವತ್ತು ಬಂದಿದ್ದೀರಿ, ನಮ್ಮನ್ನು ಹಾರೈಸೋದಕ್ಕೆ ಬಂದಿದ್ದೀರಿ. ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು ಅನಿರುದ್ಧ್ ಸರ್, ಥ್ಯಾಂಕ್ ಯು. ಡೈರೆಕ್ಟ್ರೆ ಡನ್. ಯಾರೀಗ ನೆಕ್ಸ್ಟು? ನಮ್ಮ ಚೀಫ್ ಗೆಸ್ಟ್ ರಮೇಶ್ ಅರವಿಂದ್ ಸರ್ನ ಕರೆಯೋಣ. ನಮ್ಮ ರಮೇಶ್ ಅರವಿಂದ್ ಸರ್? ಹೌದು ರೀ, 80ರ ದಶಕದಲ್ಲಿ ನಾನು ಅವ್ರದ್ದೊಂದು ಮೊದಲನೇ ಸಿನಿಮಾ ನೋಡಿದ್ದೆ ನಳಂದ ಥಿಯೇಟರ್ನಲ್ಲಿ. ಕ್ಷಮಿಸಿ ನಾ ಹೇಳೋದೆಲ್ಲ ತಮಾಷೆಗಾಗಿ ಅಂತ ಒಂದು ಹಾಡು. ಅವತ್ತಿನಿಂದ ಇವತ್ತಿನವರೆಗೂ ಅದೇ ಥರ ನಳನಳಿಸ್ತಾ ಇದ್ದಾರೆ. ರಮೇಶ್ ಅರವಿಂದ್ ಸರ್ ಬನ್ನಿ ಸರ್. ನಮ್ಮ ಮಾಸ್ಟರ್ ಮೈಂಡ್ ರಮೇಶ್ ಅರವಿಂದ್ ಸರ್, ಎವರ್ ಯಂಗ್ ಅಂಡ್ ಎನರ್ಜೆಟಿಕ್ ಮಹಾನ್ ನಟ ರಮೇಶ್ ಅರವಿಂದ್ ಸರ್ ನಮ್ಮನ್ನ ಇವತ್ತಿಗೂ ಎಂಟರ್ಟೈನ್ ಮಾಡ್ತಾ ಇದ್ದೀರಾ 24/7, ವೀಕೆಂಡ್, ವೀಕ್ ಡೇಸ್. ಸೂಪರ್ ಸರ್. ಎಲ್ರಿಗೂ ನಮಸ್ಕಾರ. ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಸಾಹಸ್ ಸಿಂಗ್ ವಿಷ್ಣುವರ್ಧನ್ ಅವರು ನಾನು ಸ್ವಲ್ಪ ಕ್ಲೋಸ್ ಆಗಿದ್ವಿ. ಆಗಾಗ ಮೀಟ್ ಮಾಡಿ ಕಾಫಿ ಕುಡಿತಾ ಹರಟೆ ಹೊಡಿಯೋದು. ಒಂದಿನ ಸಾರ್ ಫೋನ್ ಮಾಡಿ, ರಮೇಶ್ ಏನು ಮಾಡ್ತಿದ್ದೀರಾ, ಶೂಟಿಂಗ್ ಇದೆಯಾ? ಇಲ್ಲ ಸರ್, ಶೂಟಿಂಗ್ ಇಲ್ಲ. ಇದು ಸರಿ ಬನ್ನಿ 4 ಗಂಟೆಗೆ ಸುಮ್ಮನೆ ಕಾಫಿ ಕುಡಿಯೋಣ, ಮಾತಾಡೋಣ. ಸರಿ ಸರ್. ಆಮೇಲೆ ಏನು ಸರ್, ಅದೇದೋ ಫಿಲಮ್ ರಿಲೀಸ್ ಆಗಿದೆಯಂತಲ್ಲ, ನೋಡಿದ್ರಾ? ಯಾವ್ದು ಸರ್? ಅದೇ ಕನ್ನಡ ಫಿಲ್ಮ್ ಸೂಪರ್ ಹಿಟ್ ಅಂತಲ್ಲಪ್ಪ. ಹೌದು ಸರ್ ನಾನು ನೋಡಿಲ್ಲ ಸರ್. ಒಂದು ಕೆಲಸ ಮಾಡಿ, ಆ ಫಿಲ್ಮ್ ನೋಡ್ಬಿಟ್ಟು ಬನ್ನಿ, ಅದ್ರ ಬಗ್ಗೆನೇ ಮಾತಾಡೋಣ ಅಂದರು. ಇವ್ರು ಹೇಳಿದ್ರಲ್ಲ ಅಂದ್ಬಿಟ್ಟು ನಾನು ಅರ್ಜೆಂಟಾಗಿ ಥಿಯೇಟ್ರಿಗೆ ಹೋಗಿ ಆ ಫಿಲ್ಮ್ನ ನೋಡಿ ಸೂಪರ್ಬ್ ಆಗಿತ್ತು ಫಿಲ್ಮು. ಸಾರ್ ಮನೆಗೆ ಕಾಫಿ ಕುಡಿತಾ ಇದ್ದೀನಿ. ಹೆಂಗಿತ್ತು ಫಿಲ್ಮು ಅಂದರು. ಚೆನ್ನಾಗಿದೆ ಸರ್. ಏನು ಚೆನ್ನಾಗಿತ್ತು? ಮ್ಯೂಸಿಕ್ ಸೂಪರ್ ಸರ್. ಆಮೇಲೆ ಡೈರೆಕ್ಷನ್ ತುಂಬ ಚೆನ್ನಾಗಿ ಸರ್. ಆಮೇಲೆ ಎಲ್ಲ ಚೆನ್ನಾಗಿದೆ ಸರ್. ಯಾರೋ ಹೊಸಬರೆಲ್ಲ ಮಾಡಿದಾರಂತೆ? ಹೌದು ಸರ್, ಕೆಲವು ಹುಡುಗರೆಲ್ಲ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ ಸರ್. ಯಾರು ಚೆನ್ನಾಗಿ ಮಾಡಿರೋದು ಸರ್? ಒಬ್ಬ ಹುಡುಗ ಸರ್, ಅದೇನು ಧಾರವಾಡ ಆಕ್ಸೆಂಟ್ ಇದೆ ಸರ್, ಆ ಹುಡುಗ ತುಂಬ ಚೆನ್ನಾಗಿ ಮಾಡಿದ್ದಾನೆ ಸರ್. ಯಾರು, ಏನು ಹೆಸರು? ಅನಿರುದ್ಧ್ ಸಮಥಿಂಗ್. ಎಸ್ ಸರ್, ಅನಿರುದ್ಧ್ ಜಾತ್ಕರ್ ಸರ್. ಚೆನ್ನಾಗಿ ಮಾಡಿದಾರ? ತುಂಬ ಚೆನ್ನಾಗಿ ಮಾಡಿದ್ದಾರೆ ಸರ್. ಒಳ್ಳೆ ಭವಿಷ್ಯ ಇದೆಯಾ? ಸೂಪರ್ ಸರ್. ನಾನು ಅವ್ರು ಕೇಳೋ ಪ್ರಶ್ನೆಗೆಲ್ಲ ಸಿನ್ಸಿಯರಾಗಿ ಇನ್ನೋಸೆಂಟಾಗಿ ಉತ್ತರ ಹೇಳ್ತಾ ಇದ್ದೀನಿ. ಅವರು ಅವರ ಬಾವಿ ಅಳಿಯನ ಬಗ್ಗೆ ಡಾಟಾ ಕಲೆಕ್ಟ್ ಮಾಡ್ತಿದ್ದಾರೆ ಅಂತ ಆಮೇಲೆ ಗೊತ್ತಾಯ್ತು ನನಗೆ. ಗೊತ್ತಾಯ್ತು ಕೀರ್ತಿ ಇಸ್ ಆಫ್ಕೋರ್ಸ್ ಬಹಳ ವಿಷ್ಣು ಸರ್ ಮನೇಲಿ ಹೋದಾಗಲ್ಲ, ನನಗೆ ವಿಷ್ಣು ಸರ್ ಕಾಸ್ಟ್ಯೂಮ್ಸ್ ಅಂದರೆ ಬಹಳ ಇಷ್ಟ. ಅದನ್ನೆಲ್ಲ ಡಿಸೈನ್ ಮಾಡ್ತಿದ್ದು ಕೀರ್ತಿ ಮದುವೆ ಆಗ್ತಿರೋ ಹುಡುಗ ಈ ಅನಿ. ಆ ಚಿತ್ರದಲ್ಲಿ ಅದ್ಭುತ ಅಂತ ಮಾಡಿದಂತ ಐ ಸ್ಟಿಲ್ ರಿಮೆಂಬರ್ ದಟ್ ಅನಿ. ಅವತ್ತಿಂದ ಅನಿರುದ್ಧ್, ಕೀರ್ತಿ ಅಂಡ್ ದೆನ್ ದೋಸ್ ವಂಡರ್ಫುಲ್ ಕಿಡ್ಸ್, ನಮ್ಮ ಜ್ಯೇಷ್ಠ, ಶ್ಲೋಕ ಅವರೆಲ್ಲ ಬೆಳೆದಿರೋದನ್ನೆಲ್ಲ ಕಣ್ಣಾರ ನೋಡಿದ್ದೀನಿ. ವಿ ಬಿನ್ ಫ್ರೆಂಡ್ಸ್ ಫಾರ್ ಸಚ್ ಅ ಲಾಂಗ್ ಟೈಮ್. ಇವತ್ತು ಅವರ ಈ ಶೆಫ್ ಚಿದಂಬರ ಟ್ರೈಲರ್ ರಿಲೀಸ್ ಮಾಡೋದು ಬಹಳ ಖುಷಿ ಆಗ್ತದೆ. ಅಫ್ಕೋರ್ಸ್ ಇದು ಬ್ಲ್ಯಾಕ್ ಕಾಮಿಡಿ ಅಂತ ಹೇಳಿದ್ರು. ನನಗೆ ಅನಿ ಟೈಮಿಂಗ್ ಬೇಕು ಗೊತ್ತಿದೆ. ನಾನು ಅವ್ರಿಗೆ ರಾಮಶ್ಯಾಮ ಬಾಮ ಡೈರೆಕ್ಟ್ ಮಾಡಿದ್ದೀನಿ. ರಾಮಶ್ಯಾಮ ಬಾಮ ಡೈರೆಕ್ಟ್ ಮಾಡಿದಾಗ ಒಂದು ಕಡೆ ಕಮಲ್ ಹಾಸನ್, ಇನ್ನೊಂದು ಕಡೆ ಊರ್ವಶಿ, ಈ ಕಡೆ ಶ್ರುತಿ, ಇವ್ರ ಜೊತೆ ಎಲ್ಲ ಕ್ಲೈಮ್ಯಾಕ್ಸ್ ಮಾಡಬೇಕು. ಸೊ ನನಗೆ ಬೇಕಾಗಿರೋ ಆ್ಯಕ್ಟರ್ಗೆ ಪರ್ಫೆಕ್ಟ್ ಕಾಮಿಡಿ ಟೈಮ್ ಇರಬೇಕು, ಬಹಳ ನೀಟಾಗಿ ಮಾಡಬೇಕು, ಎಕ್ಸ್ಟ್ರಾ ಟೇಕ್ಸ್ ತೊಗೊಳಂಗಿಲ್ಲ. ಅದನ್ನೆಲ್ಲವನ್ನು ಸ್ಯಾಟಿಸ್ಫೈ ಮಾಡಿದವರು ಅಂದರೆ ಅನಿರುದ್ಧ್. ಬಹಳ ಬ್ಯೂಟಿಫುಲ್ ಆಗಿ ಮಾಡಿದ್ರು. ನೀವೆಲ್ಲರೂ ನೋಡಿದ್ರಿ ರಾಮಶ್ಯಾಮ ಬಾಮ. ನಂತರ ನಾನು ಸತ್ಯವಾನ್ ಸಾವಿತ್ರಿ ಮಾಡಿದ ಅಗೈನ್ ಒಂದು ವೆರಿ ಪವರ್ಫುಲ್ ರೋಲ್ ಇತ್ತು ಆ ಕಾಮಿಡಿಯಲ್ಲಿ, ಅದನ್ನು ಅದ್ಭುತವಾಗಿ ಮಾಡಿದ್ರು. ಈಗ ಐ ಆಮ್ ವೆರಿ ಹ್ಯಾಪಿ ಟು ಹಿಯರ್ ಇಟ್ಸ್ ಅ ಬ್ಲ್ಯಾಕ್ ಕಾಮಿಡಿ. ಪರ್ಫೆಕ್ಟಾಗಿ ಸೂಟ್ ಆಗುತ್ತೆ ಅನಿಗೆ, ಡೆಫಿನೆಟಾಗಿ ಚೆನ್ನಾಗಿರುತ್ತೆ ಅನ್ಸುತ್ತೆ. ಆ್ಯಂಡ್ ಈ ಟ್ರೈಲರ್ ಅನ್ನು ಸರ್ ಇಟ್ಸ್ ಲೈಕ್, ಈಗ ನಾವು ಯಾರೋ ಮೀಟ್ ಮಾಡ್ತಿಲ್ಲ, ಹಾಯ್ ಐ ಆಮ್ ರಮೇಶ್ ಅರವಿಂದ್ ಅಂದ್ರೆ ನೀವು ಶೇಕ್ ಹ್ಯಾಂಡ್ಸ್ ಮಾಡ್ತಿರಲ್ಲ, ಈ ಹ್ಯಾಂಡ್ ಶೇಕ್ ಇದೆಯಲ್ಲ, ಆ ಥರ ಒಂದು ಟ್ರೈಲರ್ ಅನ್ನೋದು ಇಟ್ ಇಸ್ ಹೌ ಯು ಇಂಟ್ರೊಡ್ಯೂಸ್ ಯುವರ್ ಸೆಲ್ಫ್ ಟು ದ ಆಡಿಯನ್ಸ್. ಇದು ಆಡಿಯನ್ಸ್ಗೆ ಸಿಗುವಂಥ ಮೊದಲನೇ ಹ್ಯಾಂಡ್ ಶೇಕು, ಒಂದು ಚಿತ್ರದ ಬಗ್ಗೆ ಒಂದು ಫಸ್ಟ್ ಇಂಪ್ರೆಷನ್, ಮೊದಲನೇ ಅನಿಸಿಕೆ ಅಂತ ಫಾರ್ಮ್ ಆಗೋದೇ ಒಂದು ಟ್ರೈಲರಿಂದ. ಹಾಗಾಗಿ ಟ್ರೈಲರ್ ಬಹಳ ಮುಖ್ಯ ಆಗುತ್ತೆ. ಅದೇ ಮುಖ್ಯವಾದ ಇನ್ವಿಟೇಷನ್ ಆಗುತ್ತೆ. ಈ ಚಿತ್ರವನ್ನು ನೋಡಬೇಕಾ ನೋಡಬಾರ್ದಾ ಅಂತ ಆಡಿಯನ್ಸ್ ಡಿಸೈಡ್ ಮಾಡೋಕ್ಕೆ ಮುಖ್ಯವಾದ ಕಾರಣ ಒಂದು ಟ್ರೈಲರ್ ಆಗುತ್ತೆ. ಅದನ್ನು ನೋಡಿದಾಗ ಆನಂದ್ ಯು ಡನ್ ಅ ಫ್ಯಾಬುಲಸ್ ಜಾಬ್ ಅನಿಸ್ತು ನನಗೆ. ಏನು ನನಗೆ ಇಷ್ಟ ಆಗ್ತದೆ, ಇವರು ಎಲ್ಲೂ ನೋಡಿ, ಇಲ್ಲಿ ನೋಡಿ, ಇದೊಂದು ಸ್ಮಾಲ್ ಸೆಟಪ್ ಅಂತ ಅನಿಸ್ಬೋದು, ಬಟ್ ಅಲ್ಲೊಂದು ಥಿಂಕಿಂಗ್ ಇದೆ. ಆ ಡಿಸೈನ್ ನೋಡಿ, ಈ ಫಾಂಟ್ ನೋಡಿ, ಎಲ್ಲದರ ಹಿಂದೆ ಯಾರೋ ಯೋಚನೆ ಮಾಡ್ತಿದ್ದಾರೆ. ದರ್ ಇಸ್ ಅ ಮೈಂಡ್ ಬಿಹೈಂಡ್ ಅಂತ ಅನ್ಸುತ್ತೆ. ಐ ಥಿಂಕ್ ಇಟ್ಸ್ ಯು. ಈ ನೀವು ಕಂಪೇರ್ ಮಾಡಿದಾಗಲೇ ಗೊತ್ತಾಗ್ತಿದೆ ಆ ಥರ ಒಬ್ರು ಡೈರೆಕ್ಟರ್ ಬಹಳ ಮುಖ್ಯ. ಸಂಬಡಿ ಹೂ ಅಪ್ಲೈಸ್ ಇಸ್ ಮೈಂಡ್ ಟು ಎವ್ರಿಥಿಂಗ್ ಇನ್ ಅ ಫಿಲ್ಮ್. ಅದನ್ನು ಅದ್ಭುತವಾಗಿ ಮಾಡಿದ್ದಾರೆ ಅನ್ಸುತ್ತೆ. ಆ್ಯಂಡ್ ಟು ಟಾಪ್ ಇಟ್ ಆಲ್, ಎಂಟೈರ್ ಕಾಸ್ಟ್ ಲುಕ್ಸ್ ಸೋ ನೈಸ್. ಯು ಆರ್ ಇಂಟ್ರೊಡ್ಯೂಸ್ಡ್ ಅಸ್ ಅ ಸ್ವೀಟ್, ಅಸ್ ಅ ಡೆಸರ್ಟ್ ಅಂಡ್ ಸ್ಪೈಸಿ ಅಸ್ ಇದು ಅಂತ ಇಬ್ಬರು ಹೀರೋಯಿನ್ಸ್ ಆಗಲಿ. ಅನಿ ಅಫ್ಕೋರ್ಸ್ ಐವ್ ಆಲ್ರೆಡಿ ಟಾಕ್ಡ್ ಅಬೌಟ್ ಇಟ್. ಕರೆಕ್ಟ್ ಟೈಮ್ಗೆ ದುಡ್ಡು ಕೊಡುವಂಥ ಪ್ರೊಡ್ಯೂಸರ್ ಅಂತೆ. ಮೇಡಮ್ ಒಂದ್ಸಲ ಹ್ಯಾಂಡ್ ಶೇಕ್ ಕೊಟ್ಬಿಡಿ, ಭಾಳ ಮುಖ್ಯ ಅದು. ಎಸ್ ಪ್ಲೀಸ್, ಈ ಥರ ಪ್ರೊಡ್ಯೂಸರ್ ಇರಬೇಕು. ಒಳ್ಳೆ ಡೈರೆಕ್ಟರ್ ಸಿಕ್ಕಿದ್ದಾರೆ. ಇಡೀ ತಂಡವೇ ಬಹಳ ಲವ್ಲವಿಗಿಂದ ಮಾಡಿದ್ದಾರೆ. ಇದು ಒಂಥರ ಒಂದು ಹೊಸ ಫ್ಲೇವರಲ್ಲಿ ಇದೆ ಅನ್ಸುತ್ತೆ. ಅದು ಬಹಳ ಮುಖ್ಯ. ಬರ್ತಿರುವಂಥ ಚಿತ್ರಗಳ ಮಧ್ಯೆ ಇದು
ಬೇರೆ ಥರ ಒಂದು ಚಿತ್ರ ಆಗುತ್ತೆ, ಒಂದು ಬೇರೆ ಥರ ಮನರಂಜನೆ ಆಗುತ್ತೆ. ಕಾಮಿಡಿ ಇದೆ ಬಟ್ ಬೇರೆ ಥರ ಕಾಮಿಡಿ ಅಂತ ಒಂದು ಫೀಲ್ ಬರ್ತಾ ಇದೆ. ಇದು ಬಹಳ ಮುಖ್ಯ ಅನ್ಸುತ್ತೆ. ವಿತ್ ಸಚ್ ಅ ಗುಡ್ ಟೀಮ್ ಆ್ಯಂಡ್ ಶಿವಮಣಿ ಅವರು ಇವರು ಎಂಥ ಶಾರ್ಟ್ಸ್ಗಳು ಗೊತ್ತಾ. ಶಿವಮಣಿ ಡೈರೆಕ್ಟರ್ ಆಗಿದ್ದಾಗ ಆ ಕಾಲದಲ್ಲಿ ಶಿವಮಣಿ ಶಾರ್ಟ್ಸ್ ಬಗ್ಗೆನೇ ಡಿಸ್ಕಷನ್ ಆಗೋದು. ಅಷ್ಟು ಅದ್ಭುತವಾದ ಡೈರೆಕ್ಟರ್ ಶಿವಮಣಿ, ಒಳ್ಳೆ ರೋಲ್ ಮಾಡಿದರೆ ಗೊತ್ತಾಯಿತು. ಟು ಆಲ್ ದ ಆಕ್ಟರ್ಸ್, ಟು ದ ಎಂಟೈರ್ ಕ್ರೂ, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್, ಆಲ್ ದ ಬೆಸ್ಟ್. ಒಳ್ಳೇದಾಗಲಿ. ಕೊನೆಗೆ ಏನೇ ಮದುವೆ ಹೋಗಿ, ಏನೇ ಗ್ರ್ಯಾಂಡ್ನೆಸ್ ಏನೇ ಇರಲಿ, ಕೊನೆಗೆ ಊಟ ಚೆನ್ನಾಗಿರ್ಬೇಕು ಅಲ್ವಾ. ಮದುವೆ ಊಟ ಸೂಪರ್ ಅಪ್ಪ ಅಂತ ಹೇಗೆ ಊಟದ ರುಚಿ ಡಿಸೈಡ್ ಮಾಡುತ್ತೋ ಅದೇ ಥರ ಕೊನೆಗೆ ಆ ಥಿಯೇಟರ್ಲಿ ಆ ಜನ ನೋಡಿದಾಗ ಒಂದು ಸೂಪರ್ ರುಚಿ ಕೊಡುವಂಥ ಚಿತ್ರ ಆಗಲಿ. ಶೆಫ್ ಚಿದಂಬರ, ಗುಡ್ ಲಕ್ ಟು ದ ಎಂಟೈರ್ ಟೀಮ್. ಗುಡ್ ಲಕ್. ಥ್ಯಾಂಕ್ ಯು ಸರ್. ಸರ್ ರಮೇಶ್ ಸರ್, ಒಂದು ನಿಮಿಷ. ನೀವು ಹೋಗೋಕ್ಕೆ ಮುಂಚೆ ಡೈರೆಕ್ಟ್ರೆ, ನಿಮ್ಮ ಮೈಂಡಲ್ಲಿ ಶೆಫ್ ಚಿದಂಬರದ ಕತೆ ಇದೆಯಲ್ಲ, ಅದನ್ನ ಮಾಸ್ಟರ್ ಮೈಂಡ್ಗೆ ಹಾಕಿ ಹೇಳಬೇಕಾ? ಹೇಳಿ ಸರ್. ಆಕ್ಚುಲಿ ಸಿನಿಮಾ ಓಪನಿಂಗ್ ಅಲ್ಲಿ ಸರ್, ನೀವು ಅಲ್ಲೊಂದು ಗಾಡಿ ಎಗರುತ್ತಲ್ಲ ಸರ್, ಆ ಕಾರಿಗೆ ಎಗ್ರಿಂಗ್ ಬೀಳುತ್ತೆ ಸರ್. ಸೊ ಅದು ಬಿದ್ದ ತಕ್ಷಣ ನಮ್ಮ ಹೀರೋ ಅವ್ರ ಇಂಟ್ರೊಡಕ್ಷನ್ ಬರುತ್ತೆ ಸರ್. ಆಮೇಲೆ ಡೈರೆಕ್ಟರ್ ಬೈ ಎಂ ಅನ್ನೋದು ಬರುತ್ತೆ ಸರ್. ನೀವು ಮಾತಾಡಿದ ಸ್ವಲ್ಪ ಅರ್ಥ ಆಯ್ತು, ಇವ್ರು ಮಾತಾಡಿದ ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಸೊ ಸರ್, ಸ್ಟೇಜ್ ಮೇಲೆ ಇದೆ ಸರ್. ವಿಲ್ ಟೇಕ್ ಅ ಪಿಕ್. ಆ್ಯಂಡ್ ಸರ್, ಇವ್ರ ಬಗ್ಗೆ ಏನೋ ಎಂಕ್ವೈರಿ ಮಾಡಿದ್ದೆ, ನಂಗೊಂದು ಚಿಕ್ಕ ಮೆಸೇಜ್ ಬಂತು. ನೀವೊಂದ್ಸರಿ ನೋಡಿ ಸರ್. ಓ, ಇದಾ ಮ್ಯಾಟ್ರು? ವೆಂಕಟೇಶ್ವರ ಬಾರಲ್ಲಿ ಒಂದು ಪ್ಲೇಟ್ ಚಿಲ್ಲಿ ಚಿಕನ್ 120 ರೂಪಾಯಿ. 120 ಅಲ್ಲದೆ 140. ನಿಮ್ಗೆ ಹೆಂಗ್ ಗೊತ್ತಾಯ್ತು? ಪರ್ಮನೆಂಟ್ ಕಸ್ಟಮರ್ ರೀ ನಾನು. ಡಾನ ನೀನು, ವೆಂಕಟೇಶ್ವರ ಬಾರಲ್ಲಿ ಶೆಫ್ ನೀನು. ಗೊತ್ತಾಗೋಯ್ತಾ? ನೋಡಿ ಬಾಸ್, ಎಷ್ಟು ಮೋಸ ಮಾಡಿದ್ದಾರೆ. ಬಿಲ್ಡಪ್ ಬೇಕ್ರಿ, ಬಿಲ್ಡಪ್ ಇಲ್ಲದೆ ಬದನೆಕಾಯಿ ಮನಕ್ಕಾಗಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಯಾಕಂದ್ರೆ ಇವರು ಒಬ್ಬ ಹಿರಿಯ ನಿರ್ದೇಶಕರಾಗಿ ನನಗೆ ನನ್ನ ಈ ಸಿನಿಮಾ ಒಂದು ಜರ್ನಿಯಲ್ಲಿ ಸಾಕಷ್ಟು ಹೆಲ್ಪ್ ಮಾಡಿದ್ದಾರೆ, ಸಾಕಷ್ಟು ಸೀನ್ ನ ಡಿಸೈನ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದಾರೆ ವಿತ್ ಝೀರೋ ಈಗೋ. ಅವರೊಂದು ಎಕ್ಸ್ಪೀರಿಯನ್ಸ್, ಯಾಕಂದ್ರೆ ಅವ್ರು ಏನು ಸಾಧನೆ ಮಾಡಿದ್ದಾರೆ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಅಲ್ಲಿ, ಡೈರೆಕ್ಷನ್ ಫೀಲ್ಡ್ ಅಲ್ಲಿ, ಅದನ್ನ ನಾವು ರೀಚ್ ಆಗೋದಕ್ಕೆ ಬಹಳಷ್ಟು ವರ್ಷಗಳು ಬೇಕು. ಬಟ್ ಆದ್ರೂ ಅವರು ನಮಗೆ ತುಂಬಾ ಸ್ಪೇಸ್ ಕೊಟ್ಟು, ಒಬ್ಬ ಡೈರೆಕ್ಟರ್ ಆಗಿ ನನ್ನ ರೆಸ್ಪೆಕ್ಟ್ ಕೊಟ್ಟು, ನಾನು ಯಾವುದೇ ಒಂದು ಸೀನ್ಗೆ, ಮತ್ತೆ ನಮ್ಮ ಸಿನಿಮಾದಲ್ಲಿ ಒಂದು ಸ್ಪೆಷಲ್ ಸೀನ್ ಮಾಡಿದ್ದಾರೆ ಅವರು. ಅದು ನೋಡಿದ್ಮೇಲೆ ನೀವು ಖಂಡಿತವಾಗ್ಲೂ ಅವ್ರನ್ನ ತುಂಬಾ ಇಷ್ಟಪಡ್ತೀರಾ. ಥ್ಯಾಂಕ್ ಯು ಸೋ ಮಚ್ ಫಾರ್ ಅಕ್ಸೆಪ್ಟಿಂಗ್ ದಟ್ ರೋಲ್ ಸರ್. ಥ್ಯಾಂಕ್ ಯು. ಸೊ ನಮ್ಮ ಸಿನಿಮಾ ಬಗ್ಗೆ ಒಂದೆರಡು ಮಾತು ಸರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಆ್ಯಕ್ಚುಲಿ ಈ ಸ್ಕಿಟ್ಟು ಬೇರೆ ಥರನೇ ಡಿಸೈನ್ ಆಗಿತ್ತು. ಸ್ವಲ್ಪ ಟೆನ್ಷನ್ ಇತ್ತು, ಯಾಕೆಂದರೆ ಮೀಡಿಯಾ ತುಂಬ ಹೊತ್ತಿಂದ ಕಾಯ್ತಾ ಇದೆ, ಮಾಡೋಕ್ಕಾಗಲ್ಲ ಅಂತ. ಆಮೇಲೆ ಮಳೆಯಲ್ಲಿ ಎಲ್ಲೆಲ್ಲರೂ ಬ್ಲಾಕ್ ಆಗಿದ್ದರು, ನಮ್ಮ ಹೀರೋಯಿನ್ಸು ಮತ್ತು ಅನಿರುದ್ಧ್ ಅವರು. ಸೊ ಆ ಸ್ಕಿಟ್ನ ಆರ್ಡರ್ ಆಗಿ ಫಾರ್ಮ್ ಆಗಿ ನಾವು ಮಾಡೋಕ್ಕಾಗಲಿಲ್ಲ. ರೊಟೀನಾಗಿ ಏನು ಮಾಡೋದು ಬೇಡ, ಏನಾದರೂ ಡಿಫ್ರೆಂಟ್ ಆಗಿರಲಿ ಅಂತ ಈ ಥರದೊಂದು ಪ್ರಯತ್ನ ಪಟ್ವಿ. ಸೊ ಏನಾದರೂ ತಪ್ಪಾಗಿದ್ರೆ ಮೊದಲು ಕ್ಷಮಿಸ್ಬೇಕು. ಆ್ಯಕ್ಚುಲಿ ನನಗೆ ಭಯ ಇತ್ತು, ನಾನು ಇದೆಲ್ಲ ಮಾಡಿಲ್ಲಪ್ಪ ಅಂತಂದೆ. ಇಲ್ಲ ಸರ್, ಏನಾದರೂ ಬೇರೆ ಥರ ಮಾಡೋಣ ಸರ್, ಸುಮ್ಮನೆ ಒಂದು ಆ್ಯಂಕರ್ ಬರೋದು ಮಾತಾಡೋದು ಚೆನ್ನಾಗಿರಲ್ಲ ಅಂದರು. ಏನೋ ಅವ್ರು ಕೊಟ್ಟರು ಧೈರ್ಯ ಮಾಡಿಬಿಟ್ಟೆ, ಗೊತ್ತಿಲ್ಲ. ಏನಾದರೂ ತಪ್ಪಿದ್ರೆ ಕ್ಷಮಿಸಿ. ಅನಿರುದ್ಧ್ ಸರ್ ಪ್ಲೀಸ್ ಆನ್ ಸ್ಟೇಜ್, ಆ್ಯಂಡ್ ರೇಚಲ್ ನಿಧಿ ಅವರು, ರೂಪಾ ಮೇಡಮ್. ಸೊ ಶೆಫ್ ಚಿದಂಬರ ಸಿನಿಮಾ ಎಲ್ಲ ಟ್ರೈಲರ್ ನೋಡಿದಿರ, ನಾನು ಹೇಳೋದೇನಿಲ್ಲ. ಬಿಕಾಸ್ ನೀವು ಜೂನ್ 14ನೇ ತಾರೀಕು ಥಿಯೇಟ್ರಿಗೆ ಬಂದು ಸಿನಿಮಾ ಹೇಗಿದೆ ಅಂತ ನೀವು ಹೇಳಬೇಕು. ಬಿಕಾಸ್ ಆ ಸಿನಿಮಾದ ಒಂದು ಟ್ರೈಲರ್ನ ನಿಮಗೆ ತಲುಪಿಸುವಂಥ ಜವಾಬ್ದಾರಿ ನಾವು ಮಾಡಿದ್ದೀವಿ. ಸೊ ಅದನ್ನ ನೋಡಿ ನೀವೇ ಹೇಳಬೇಕು ಸರ್. ಆ್ಯಂಡ್ ಸಿನಿಮಾ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಪ್ರತಿಯೊಂದು ಡಿಪಾರ್ಟ್ಮೆಂಟ್ ಬಗ್ಗೆನೂ ಎಲ್ಲರೂ ಮಾತಾಡಿದ್ದಾರೆ. ಆ್ಯಂಡ್ ಬಿಗ್ ಥ್ಯಾಂಕ್ಸ್ ಟು ಮೈ ಕಾಸ್ಟ್ ಆ್ಯಂಡ್ ಕ್ರೂ ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ ರೂಪಾ ಮೇಡಮ್. ಯಾಕಂದರೆ ಈ ಸಿನಿಮಾ ನೀವು ನೋಡಿದಾಗ ಎಷ್ಟು ರಿಚ್ ಆಗಿ ಬಂದಿದೆಯೋ, ಆ ಕಾರ್ ಫ್ಲಿಪ್ಪಿಂಗ್ ಆಗಲಿ ಪ್ರತಿಯೊಂದಕ್ಕೂ ನಮಗೊಂದು ಬಜೆಟ್ ಆನ್ ಟೈಮ್ನ ಪ್ರೊವೈಡ್ ಮಾಡಿದ್ದಾರೆ. ಮತ್ತು ಅವ್ರಿಗೆ ಸಿನಿಮಾ ಕಥೆ ಬಗ್ಗೆ ತುಂಬ ಒಳ್ಳೆ ಗ್ರಿಪ್ ಇದೆ. ಸೊ ಬಜೆಟ್ ಎಲ್ಲಿ ಕರೆಕ್ಟಾಗಿ ಇನ್ವೆಸ್ಟ್ ಮಾಡಬೇಕು ಅನ್ನೋ ಪ್ರಾಪರ್ ನಾಲೆಜ್ ಇದೆ. ಆ್ಯಂಡ್ ಅನಿರುದ್ಧ್ ಸರ್
ಥ್ಯಾಂಕ್ ಯು ಫಾರ್ ಗಿವಿಂಗ್ ಮಿ ದಿಸ್ ಅಪಾರ್ಚುನಿಟಿ. ಯಾಕಂದರೆ ತುಂಬ ಒಳ್ಳೆ ಕಥೆನ ನೀವು ಸಿನಿಮಾಗೆ ಮಾಡಲಿಕ್ಕೆ ಒಪ್ಕೊಂಡು ನಮಗೊಂದು ಅವಕಾಶ ಕೊಟ್ಟಿದ್ದೀರಾ. ಆ್ಯಂಡ್ ಥ್ಯಾಂಕ್ ಯು ನಿಧಿ ಅವರು ಏನು ಕಾಮಿಡಿ ಟೈಮಿಂಗ್ಸ್ ನೀವು ಮುಂಚೆ ನೋಡ್ತಿದ್ರು ಈ ಸಿನಿಮಾದಲ್ಲಿ ಅದಕ್ಕೂ ಡಬಲ್ ಆಗಿ ಮಾಡಿದ್ದಾರೆ. ಖಂಡಿತವಾಗ್ಲೂ ತುಂಬ ಎಂಜಾಯ್ ಮಾಡ್ತಾರೆ ಕ್ಯಾರೆಕ್ಟರ್ನ. ಆ್ಯಂಡ್ ರೇಚಲ್ ಡೇವಿಡ್ ಈ ಸಿನಿಮಾಗೆ ಫಸ್ಟ್ ಆಫ್ ಆಲ್ ಅವರೇ ಡಬ್ಬಿಂಗ್ ಮಾಡಿದ್ದಾರೆ. ಅವರು ಕನ್ನಡನ ತುಂಬ ಸ್ಪಷ್ಟತೆಯಿಂದ ಪ್ರತಿಯೊಂದು ಡೈಲಾಗ್ನು ಅವರು ಬರ್ಕೊಂಡು ಅವ್ರ ಲ್ಯಾಂಗ್ವೇಜಲ್ಲಿ ಬರ್ಕೊಂಡು ಅದನ್ನು ನಮ್ಮ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ ಜೊತೆ ಚರ್ಚೆ ಮಾಡಿ ಆ ಪ್ರೊನೌನ್ಸಿಯೇಷನ್ ಕರೆಕ್ಟ್ ಆಗಿದೆ ಅಂತ ನೋಡಿ ಆ ಸಿನಿಮಾದಲ್ಲೂ ಅವರೇ ತುಂಬ ಕಷ್ಟಪಟ್ಟು ಹೇಳಿದ್ದಾರೆ, ಇಷ್ಟಪಟ್ಟು ಹೇಳಿದ್ದಾರೆ. ಯಾಕಂದರೆ ನಾನು ಹೇಳಿದ್ದೀನಿ ಅವರಿಗೆ ಇಲ್ಲ ನಾನು ಡಬ್ಬಿಂಗ್ ಮಾಡಿಸ್ತೀನಿ ಅಂದಾಗಲೂ ಇಲ್ಲ ಸರ್ ಐ ವಾಂಟ್ ಟು ಬಿಕಾಸ್ ಫಸ್ಟ್ ಟೈಮ್ ಅವ್ರು ಕನ್ನಡದಲ್ಲಿ ಡಬ್ಬಿಂಗ್ ಮಾಡಿದ್ದಾರೆ ಅವ್ರ ಸಿನಿಮಾಗೆ ಅವರೇ. ಸೊ ಥ್ಯಾಂಕ್ ಯು ರೇಚಲ್, ನಿಮ್ಮ ಈ ಸಿನಿಮಾ ಮೇಲಿರೋ ಪ್ರೀತಿಗೆ, ಕನ್ನಡದ ಮೇಲಿರೋ ಅಭಿಮಾನಕ್ಕೆ. ಆ್ಯಂಡ್ ಶಿವಮಣಿ ಸರ್ ಬಗ್ಗೆ ಆಲ್ರೆಡಿ ಹೇಳಿದ್ದೀನಿ, ಈಸ್ ಮೈ ಒನ್ ಆಫ್ ಮೈ ಬಿಗ್ಗೆಸ್ಟ್ ಸ್ಟ್ರೆಂತ್ ಆಫ್ ದ ಫಿಲಿಮ್. ಆ್ಯಂಡ್ ಥ್ಯಾಂಕ್ ಯು ಸರ್ ಫಾರ್ ಕಮಿಂಗ್ ಆ್ಯಂಡ್ ನನ್ನ ಜೊತೆ ಈ ಪಂಚು ಚೆನ್ನಾಗಿ ವರ್ಕೌಟ್ ಮಾಡಿಕೊಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಸರ್. ಸರ್ ಈ ಸಿನಿಮಾನ 29 ದಿನ ಶೂಟ್ ಮಾಡಿದ್ದೀನಿ, 29 ಡೇಸ್ ಶೂಟ್ ಮಾಡಿದ್ದೀನಿ, ಇನ್ಕ್ಲೂಡಿಂಗ್ ಸಾಂಗ್ಸ್ ಮತ್ತು ಟಾಕಿ ಪೋರ್ಷನ್ ಎಲ್ಲ. ವಿ ಆರ್ ಶಾರ್ಟ್ ಇನ್ ಮಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಬೆಂಗಳೂರಲ್ಲಿ ಶೂಟ್ ಮಾಡಿದ್ವಿ, ಮತ್ತು ಸೆಟ್ ಹಾಕಿದ್ದೀವಿ. ಸೊ ತುಮಕೂರಲ್ಲಿ ಶೂಟ್ ಮಾಡಿದ್ವಿ, ದೇವರಾಯನ ದುರ್ಗಲ್ಲಿ ಸ್ಟಾರ್ಟಿಂಗ್ ಫೈಟ್ ಸೀಕ್ವೆನ್ಸ್ ಎಲ್ಲ ತುಮಕೂರಲ್ಲಿ ಶೂಟ್ ಮಾಡಿದ್ವಿ ಸರ್. ಇಲ್ಲ ಸರ್ ಅವ್ರು ಸರ್ ಪರ್ಸ್ನಲ್ ಸರ್. ಸಿನಿಮಾದಲ್ಲಿ 3 ಸಾಂಗ್ಸ್ ಇದೆ ಆ್ಯಂಡ್ ಅದರಲ್ಲಿ ಫಸ್ಟ್ ಸಾಂಗ್ ತುಂಬಾ ವೈರಲ್ ಆಯಿತು. ನಮ್ಮ ಅನಿರುದ್ಧ್ ಸರ್ ಆಡಿರುವಂಥ ಶೆಫ್ ಚಿದಂಬರ ಟೈಟಲ್ ಟ್ರ್ಯಾಕು. ಆ್ಯಂಡ್ ದೇರ್ ಇಸ್ ಒನ್ ಮೋರ್ ಸಾಂಗ್ ಕಮಿಂಗ್ ಆನ್ 7th of this month. ಅದನ್ನು ರಘು ದೀಕ್ಷಿತ್ ಅವ್ರು ಆಡಿದ್ದಾರೆ. ಅದೊಂದು ಮೆಟಾಲಿಕ್ ವರ್ಷನ್, ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ ಈ ಸಿನಿಮಾಗೆ. ಆ್ಯಂಡ್ 3ನೇ ಸಾಂಗು ಪಾರ್ಟಿ ಸಾಂಗ್ ಅಂತ ಒಂದು ಮಾಡಿದ್ದೀವಿ, ಒಂದು ಫೀಮೇಲ್ ವರ್ಷನ್ನು. ಅದನ್ನು ಐಶ್ವರ್ಯ ರಂಗರಾಜನ್ ಅವ್ರು ಹಾಡಿದ್ದಾರೆ ಸರ್. ಇಲ್ಲ ಸರ್, ಸದ್ಯಕ್ಕೆ ಕನ್ನಡದಲ್ಲಿ ಪ್ಲಾನ್ ಮಾಡಿದ್ದೀವಿ. ಸಿನ್ಸ್ ಈ ಕಥೆ ಅನ್ನೋದು ಎಲ್ಲ ಜಾನರ್ ಮತ್ತು ಎಲ್ಲ ಲ್ಯಾಂಗ್ವೇಜ್ಗೂ ಇದು ಆಪ್ಟ್ ಆಗುತ್ತೆ. ಸೊ ವಿ ಲುಕಿಂಗ್ ಫಾರ್ವರ್ಡ್ ಸರ್, ಇದು ಸಿಗೋ ರೆಸ್ಪಾನ್ಸಿಂದ ಸೊ ನೆಕ್ಸ್ಟ್ ಲ್ಯಾಂಗ್ವೇಜ್ ಹೇಗೆ ನಾವು ಅದನ್ನು ಪ್ರಮೋಟ್ ಮಾಡೋದಂತ ಪ್ಲಾನ್ ಮಾಡಿ ಸರ್. ಈಗ 100+ ಥಿಯೇಟರ್ಸ್ ಪ್ಲಾನ್ ಮಾಡಿದ್ದೀವಿ ಸೋ ಫಾರ್. ಆ್ಯಂಡ್ ನಮ್ಮ ಜೊತೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳು ಬರ್ತಿದೆ ಆ ದಿನ. ಸೊ ಜೊತೆಗೆ ಬರ್ತಾಯಿದ್ದೀವಿ ಸರ್. ಸರ್ ಟ್ರೈಲರಲ್ಲಿ ನಾನು ಕಂಪ್ಲೀಟಾಗಿ ನಾನು ಏನು ಸ್ಟ್ರೆಸ್ ಮಾಡಬೇಕಂತ ಹೋಗಿದ್ದೀನಿ ಅಂದರೆ ಇಟ್ಸ್ ಅ ಡಾರ್ಕ್ ಕಾಮಿಡಿ ಸಿನಿಮಾ. ನೀವು ಒಂದು ವೈಲೆನ್ಸ್ನ ಎಂಜಾಯ್ ಮಾಡಿಸುವಂಥ ಒಂದು ಪ್ರಯತ್ನ ಮಾಡಿದ್ದೀನಿ. ಸೊ 100% ಎಂಟರ್ಟೈನ್ಮೆಂಟ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್. ಆ್ಯಂಡ್ ಈ ಸಿನಿಮಾದಲ್ಲಿ ಸಾಕಷ್ಟು ಟ್ವಿಸ್ಟ್ ಆ್ಯಂಡ್ ಟರ್ನ್ಸ್ ಇದೆ. ದ ಸ್ಕ್ರೀನ್ ಪ್ಲೇ ಆ್ಯಂಡ್ ದ ಸೆಕೆಂಡ್ ಆಫ್ ದ ಫಿಲಿಮ್ ಇಸ್ ದ ಮೇನ್ ಪಿಲ್ಲರ್ ಆಫ್ ದ ಫಿಲಿಮ್. ಕಂಪ್ಲೀಟ್ ಸರ್, ಕಂಪ್ಲೀಟ್ ಒಂದು ಡಾರ್ಕ್ ಕಾಮಿಡಿಯಲ್ಲೇ ನಿಮಗೆ ಸ್ಟಾರ್ಟಿಂಗಿಂದ ಕ್ಲೈಮ್ಯಾಕ್ಸ್ವರೆಗೂ ಇಟ್ ವಿಲ್ ಎಂಟರ್ಟೈನ್ ಯು. ಸ್ಟಂಟ್ಸ್ನ ನರಸಿಂಹಮೂರ್ತಿ ಮಾಸ್ಟರ್ ಅಂತ ಮಾಡಿದ್ದಾರೆ. ಪ್ರೀವಿಯಸ್ಲಿ ನನ್ನ ರಾಘು ಸಿನಿಮಾಗೂ ಅವರೇ ವರ್ಕ್ ಮಾಡಿದ್ರು. ಸೊ ತುಂಬ ಕಂಫರ್ಟ್ ಝೋನ್ ಇತ್ತು. ಈ ಸಿನಿಮಾದಲ್ಲಿ ನೋಡೋಂಥ ಒಳ್ಳೆಲ್ಲ 2 ಆ್ಯಕ್ಷನ್ ಸೀಕ್ವೆನ್ಸ್ಗಳಿದೆ, ಫಸ್ಟ್ ಹಾಫ್ ಆ್ಯಂಡ್ ಸೆಕೆಂಡ್ ಹಾಫ್. ಆ ಚೇಸ್ ಸೀಕ್ವೆನ್ಸ್ ಬಿಟ್ಟು ಸೊ ಅದು ಕಂಪ್ಲೀಟ್ ಆ್ಯಕ್ಷನ್ ಸೀಕ್ವೆನ್ಸ್ ಎಲ್ಲ ಅವರೇ ಕೊರಿಯೋಗ್ರಾಫ್ ಮಾಡಿದ್ದಾರೆ ಸರ್. ಆದರೆ ನಾನು ಹಿಂದೆ ಕೂಡ ಹಲವಾರು ಸಿನಿಮಾಗಳಲ್ಲಿ ಸಾಹಸ ದೃಶ್ಯಗಳನ್ನು ಮಾಡಿದ್ದೀನಿ. ಹಾಗಾಗಿ ಅದು ನನಗೆ ತುಂಬ ಇಷ್ಟ ಕೂಡ. ಹಾಗಾಗಿ ಮಾಡಿಸಿದರೆ ಮಾಡಿದ್ದೀನಿ, ತುಂಬ ಶ್ರದ್ಧೆಯಿಂದ ಮಾಡಿದ್ದೀನಿ. ತೊಗೊಂಡಿದ್ದೀನಿ ನಾನು, ಅಂತಂದರೆ ಅವರಿಂದ ತೊಗೊಂಡಿಲ್ಲ. ಅಂದರೆ ಅವರು ನಾನು ಸುಮಾರು ಸಲ ಅಡುಗೆ ಮನೆಗೆ ಹೋಗೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಆದರೆ ತಡೆಬಿಡ್ತಾರೆ ನನ್ನ, ಈಚೆ ಬರಬೇಡಿ ಅಂತ. ಹಾಗಾಗಿ ಕಲಿಯೋದಕ್ಕೆ ಅವ್ರು ಹೇಳ್ತಾರೆ. ಹಾಗಾಗಿ ಕಲಿಯೋದಕ್ಕೆ ನನಗೆ ಅವಕಾಶನೇ ಸಿಕ್ಕಿಲ್ಲ. ಆದರೆ ಒಬ್ಬರು ಶೆಫ್ನ ಕರೆಸಿದ್ದೆ ನಾನು, ನನ್ನ ಗುರುಗಳು. ಅವ್ರನ್ನ ಮನೆಗೆ ಕರೆಸಿ ಅವರಿಂದ ಕಲ್ತ್ಕೊಂಡೆ. ತರಕಾರಿ ಹೆಚ್ಚೋದು, ಕತ್ತರಿಸೋದು ಅದನ್ನೆಲ್ಲ ಕಲ್ತ್ಕೊಂಡು ಅದು ನನಗೆ ತುಂಬ ಸಹಾಯ ಆಯಿತು. ಅದು ಬರ್ತಾರೆ. ಅವ್ರಿಗೆ ಅಷ್ಟು ಹೇಳಿದ್ರೆ ಸಾಕು ಸರ್. ನಿಜ ಹೇಳಬೇಕು ಅಂತಂದರೆ ಅವ್ರಿಗೆ ಅದನ್ನು ನಾನು ಹೇಳೋದು ಅವಶ್ಯಕತೆ ಇಲ್ಲ. ಯಾಕಂತಂದರೆ ಅಷ್ಟು ಪ್ರೀತಿ ಅವ್ರು ನನ್ನ ಮೇಲೆ ತೋರಿಸ್ಬಿಟ್ಟಿದ್ದಾರೆ. ಬಹುಶಃ ಯಾವ ಕಲಾವಿದನಿಗೂ ಆ ರೀತಿಯ ಒಂದು ಪ್ರೀತಿ ಸಿಗದೇ ಇರೋದು ನನಗದು ಸಿಕ್ಕಿದೆ. ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂತಂದರೆ ನನ್ನ ಸಂಘರ್ಷದ ದಿನಗಳಲ್ಲಿ ಅವರು ನನ್ನ ಜೊತೆಯಲ್ಲಿ ಯಾವ ರೀತಿಯಲ್ಲಿ ನಿಂತ್ಕೊಂಡ್ರಲ್ಲ ಸರ್, ಇದು ನಾನು ಅದೃಷ್ಟವಂತ, ತುಂಬ ಅದೃಷ್ಟ ಮಾಡಿದ್ದೀನಿ. ಹಾಗಾಗಿ ನನಗೆ ಗೊತ್ತಿದೆ ನಮ್ಮ ಅಭಿಮಾನಿಗಳ ಬಗ್ಗೆ. ಅವರು ಬರ್ತಾರೆ, ಸಿನಿಮಾ ಬರ್ತಾರೆ. ಆಮೇಲೆ ಅದು ಕಿರುತೆರೆ ಆಗಿರಬಹುದು ಅಥವಾ ಬೆಳ್ಳಿತೆರೆ ಆಗಿರಬಹುದು, ಸಿನಿಮಾ ಚೆನ್ನಾಗಿರಬೇಕು, ಕಾಂಟೆಂಟ್ ಚೆನ್ನಾಗಿರಬೇಕು, ಜೊತೆಗೆ
ನಮ್ಮ ಪ್ರಯತ್ನ ತುಂಬ ಪ್ರಾಮಾಣಿಕವಾಗಿರಬೇಕು. ಅದು ಶ್ರದ್ಧೆಯಿಂದ ನಾವು ಮಾಡಿದಿದ್ರೆ ಅದು ತೆರೆ ಮೇಲೆ ಕಾಣಿಸುತ್ತೆ, ಆವಾಗ ಜನ ಇಷ್ಟಪಟ್ಟೇ ಪಡ್ತಾರೆ. ನಾವು ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ನಾನಷ್ಟೇ ಅಲ್ಲ, ನಮ್ಮ ಇಡೀ ತಂಡ, ನಮ್ಮ ಎಲ್ಲ ಕಲಾವಿದರು, ನಿರ್ದೇಶಕರು, ನಿರ್ಮಾಪಕರು, ನಮ್ಮ ಎಲ್ಲ ತಾಂತ್ರಿಕ ವರ್ಗದವರು ನಾವು ತುಂಬ ಶ್ರದ್ಧೆಯಿಂದ ಕೆಲಸ ಮಾಡಿದ್ದೀವಿ. ಹಾಗಾಗಿ ಈ ನಮ್ಮ ಒಂದು ಪ್ರಯತ್ನ ಎಲ್ಲ ಥರದ ಪ್ರೇಕ್ಷಕರು, ವೀಕ್ಷಕರು ಇಷ್ಟಪಡ್ತಾರೆ ಅನ್ನೋ ನಂಬಿಕೆ ನನಗಿದೆ ಸರ್. ನಮ್ಮ ಸಿನಿಮಾ ಕರ್ಸುತ್ತೆ ಸರ್, ಹೋಪ್ಫುಲಿ, ಫಿಂಗರ್ಸ್ ಕ್ರಾಸ್ಡ್. ಹಾಂ, ಅವರು ಅಮೃತವರ್ಷನಲ್ಲಿ ಹೇಳ್ತೀರ, ಅಮೃತವರ್ಷನಲ್ಲಿ ಒಂದೊಂದು ಕ್ಯಾರೆಟ್ ಪೀಸು ಅದೇ ಸೈಜ್ ಇರಬೇಕು ಅಂತ ಇಟ್ಟು ಕಟ್ ಮಾಡ್ತಾರಲ್ಲ, ಅದರ ಬಗ್ಗೆ ವಾಸು ಹೇಳ್ತಾರೆ, ಆ ಕ್ಯಾರೆಕ್ಟರ್ ಬಗ್ಗೆ ಹೇಳ್ತೀರ. ಆದರೆ ಅವರ ಆಕ್ಷನ್ ಕಟ್ ನನಗೆ ಗೊತ್ತು. ತರಕಾರಿ ಕಟ್ಟಬೇಕು ಗೊತ್ತಿಲ್ಲ, ಆಕ್ಷನ್ ಕಟ್ ಬಗ್ಗೆ ಗೊತ್ತಂತ ಹೇಳ್ತೀರ. ಓಕೆಪ್ಪ, ಥ್ಯಾಂಕ್ ಯು.